ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಭಾಳಷ್ಟು ವಿಚಾರಗಳನ್ನು ನೋಡ್ತಾರೆ. ಪರಮಾನುಭವದೇ ನಾವು ನೋಡ್ತಾ ಇದ್ದೀವಿ 6ನೇ ಸಂಧಿ ಒಳಗೆ. ಇವತ್ತಿನ ಆಧಾರದ ಸೂತ್ರ 6ನೆಯ ಸೂತ್ರವನ್ನು ಕೊನೆಯ ನುಡಿಗಳಿಂದ ನೋಡಬೇಕಾಗ್ತದೆ. ಕೆಲವೊಂದು ಅನಿವಾರ್ಯತೆ ಕಾರಣಗಳಿಂದ ನಿನ್ನೆ ಒಂದು ದಿವಸ ಬೇರೆ ಕೆಲಸ ಆಯಿತು, ಹಾಗಾಗಿ ಒಂದು 2 ದಿವಸ ಗ್ಯಾಪ್ ಆಯಿತು. ಯಾಕಂತಂದ್ರೆ ಸಂಸಾರದಾಗಿದ್ದಾಗ ಕೆಲವೊಂದು ವಿಚಾರಗಳಿಗೆ ನಾವು ಎಲ್ಲ ಥರನೂ ಇರಬೇಕಾಗ್ತದಲ್ಲ. ಕೆಲವೊಂದೊಂದು ಸಲ ಅನಿವಾರ್ಯತೆ ಇದ್ದಾಗ ಹಂಗಾಗ್ತದೆ. ಮತ್ತು ಇಲ್ಲಿ ನಿಜಗೊಂಡ್ರು ಹೇಳಿದಂಥ ವಿಚಾರ ಭಾಳ ಅದ್ಭುತವಾದಂಥ ವಿಚಾರಗಳು ಅದಾವೆ. ಈ ವಿಚಾರಗಳು ಬೇರೆ ಎಲ್ಲಿ ನೋಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಕಳ್ಳರಿಗೆ ಕಳ್ಳರೇ ಇಷ್ಟ ಆಗ್ತಾರೆ, ಸುಳ್ಳರಿಗೆ ಸುಳ್ಳರೇ ಇಷ್ಟ ಆಗ್ತಾರೆ, ಚಾಡಿಕೋರ್ರೇ ಇಷ್ಟ ಆಗ್ತದೆ. ಈ ನಾನಾ ರೀತಿಯಿಂದ ಆಯಾ ಗುಂಪುಗಳಿಗೆ ಆಯಾ ರೀತಿ ಜನರೇ ಇಷ್ಟ ಆಗ್ತಾರೆ. ಒಬ್ಬ ಮಹಾತ್ಮರು ನೋಡ್ರಿ, ಭಾಳಷ್ಟು ಲೌಕಿಕದಾಗ ಕೆಲವು ವಿಚಾರಗಳಾಗಿರ್ಬೋದು, ಕೆಲವ್ರ ಮಧ್ಯೆ ಇರಬೇಕಾದ್ರೆ ಭಾಳಷ್ಟು ವಿಚಾರ ಇರ್ತಾವೆ, ಇಲ್ಲ ಅಂತಿಲ್ಲ. ಇಂಥ ಒಂದು ಮಹಾತ್ಮರ ಸಂಘ ಸಿಗುವಂಥದ್ದು ಭಾಳ ಅಪರೂಪ. ಇಂಥ ವಾಕ್ಯಗಳು ಸಿಗುವಂಥದ್ದು ಭಾಳ ಅಪರೂಪ. ಸಿಕ್ಕರೆ ಭಾಳಷ್ಟು ಏನಂದ್ರೆ ಪುಣ್ಯದ ಫಲ ಅನ್ನಬೇಕು ಸಿಕ್ಕಾಗ. ಬಟ್ ಸಿಗೋದೇ ಭಾಳ ದುರ್ಲಭ ಹೇಳ್ತಾರೆ. ಅದಕ್ಕೆ ಒಂದು ವಿಚಾರ ನೆನಪು ಬರ್ತದೆ. ಮಹಾತ್ಮರು ಹೇಳಿದರು, ಎಷ್ಟೇ ಜನ್ಮಗಳು ಬರಲಿ ಆದರೆ ಸತ್ಯ ವಸ್ತುವನ್ನು ತಿಳ್ಕೊಂಡಂಥ ಸತ್ಸಂಗಿಗಳು ನನಗೆ ಸಿಕ್ಕರೆ ಸಾಕು ಅನ್ನುವಂಥ ವಿಚಾರವನ್ನು ಕೇಳ್ಕೊಂಡಿದ್ದಾರೆ ಅವರು. ಯಾತಕ್ಕಂತಂದ್ರೆ ಅಲ್ಲಿ ನಾವು ಪ್ರಯತ್ನ ಪಡೋದೇ ಬೇಕಾಗಿಲ್ಲ. ಅವ್ರ ಜೊತೆ ಇದ್ದುಬಿಟ್ರೆ, ಅವ್ರ ವಾಕ್ಯಗಳನ್ನು ಕೇಳ್ತಾ ಹೋಗಿಬಿಟ್ರೆ ನಮಗೆಲ್ಲನೂ ಸಿಕ್ಬಿಡ್ತದೆ ಅನ್ನುವಂಥ ಭಾವದಲ್ಲಿ ಹೇಳಿದಂಥ ವಿಚಾರಗಳು ಅವೆಲ್ಲ. ಹಾಗೇ 99% ಬಳೆ ಸತ್ತು ಹೋಗುವಂಥ ಜನನೇ ಭಾಳ ಜನ ಇದ್ದಾರೆ. ಒಂದು ವಿಚಾರ ಅನ್ನಿಸ್ತದೆ, ಭಾಳ ಚೆನ್ನಾಗಿ ಹೇಳ್ತಾರೆ, ಅಲ್ರಿ ನೀವು ದಿನಾ ಶಾಸ್ತ್ರ ಮಾಡ್ತೀರಿ, ಎಲ್ಲರೂ ಉಳ್ದಾರನ್ನ ಅವ್ರು ಯಾರನ್ನ ಮಹಾತ್ಮರು ಮಾಡಿದ ಅವ್ರೇನು ಉಳ್ದಾರನ್ನ? ನೀವು ಮಾಡ್ತೀರಿ, ನೀವೇನು ಉಳಿತೀರೇನು? ಒಂದರ್ಥ ಒಂದು ಸ್ವಲ್ಪ ಸಾಯೋದೆಲ್ಲ. ಮತ್ತು ಸಾಯೋದೆ ಅಂದಮೇಲೆ ಇದನ್ನೆಲ್ಲ ಯಾಕೆ ಮಾಡಬೇಕು? ಭಾಳ ಜನರ ಪ್ರಶ್ನೆ ಇರ್ತಾವೆ. ಮತ್ತು ನಮ್ಗೆ ರೋಗನೂ ಬರ್ತಾವೆ, ಕಷ್ಟನೂ ಬರ್ತಾವೆ, ಶರೀರನೂ ಸತ್ಕೊಂಡು ಹೋಗ್ತೀವಿ ಅಂತ ಅನ್ನೋದಾದ್ರೆ ಇದನ್ನು ಯಾಕೆ ಮಾಡಬೇಕು? ಇದು ಮಾಡಿದರೆ ನಮ್ಮ ಕಷ್ಟಗಳು ಬರಬಾರ್ದು, ರೋಗಗಳು ಬರಬಾರ್ದು, ಶರೀರನೂ ಹೋಗ್ಬಾರ್ದು ಅಂದಾಗ ಮಾತ್ರ ಮಾಡ್ಬೇಕು. ಮತ್ತು ಇದರಿಂದ ಏನು ಲಾಭ ಐತ್ರಿ, ನೀವು ಮಾಡೋದ್ರಿಂದ ಏನು ಲಾಭ ಐತಿ ಅಂತ ಹೇಳ್ತಾರೆ. ನಿಜ, ಯಾಕಂದ್ರೆ ಅವ್ರಿಗೆ ಹಂಗೆ ಅನಿಸಿರ್ತದೆ, ಹಂಗೆ ಅಂತಾರೆ ಅವರು, ಇಲ್ಲ ಅಂತಿಲ್ಲ. ಅವ್ರಿನ್ನೂ ಭಾಳಷ್ಟು ಮೇಲ್ಮಟ್ಟಕ್ಕೆ ಬರಬೇಕಾದ್ರೆ ಭಾಳ ಜನ್ಮಗಳು ಬೇಕಾಗ್ತದೆ ಅಂಥವ್ರಿಗೆಲ್ಲ. ಅಂಥವ್ರಿಗೆ ಒಂದೇ ಪ್ರಶ್ನೆ, ಯಾಕಂದ್ರೆ ಈ ಶರೀರ ಅನ್ನುವಂಥದ್ದು ಯಾವುದೇ ಒಂದು ನಮ್ಗೆ ಕೆಲವು ವಿಚಾರಗಳನ್ನು ತಿಳಿದಾಗ ಈ ಭಗವಂತನ ಒಂದು ಈಶ್ವರನ ಒಂದು ಸೃಷ್ಟಿಯ ಹಣ್ಣುಗಳನ್ನು ಪ್ರತಿಯೊಂದು ನೋಡ್ತೀವಿ. ಅಲ್ಲಿ ಮ್ಯಾಲೆ ಒಂದು ಹಣ್ಣು ತೊಗೊಳ್ಬೇಕಾದ್ರೂ ಕೂಡ ಮೇಲ್ಗಡೆ ಒಂದು ಸಿಪ್ಪೆ ಎಲ್ಲ ಪ್ರತಿಯೊಂದಕ್ಕೆ ಇರ್ತದೆ, ಒಳಗಡೆ ತಿರುಳು ಇರ್ತದೆ. ಅದ್ರಂಗೆ ಇಲ್ಲಿ ಕೂಡ ಈ ಮಾನವ ಶರೀರ ಅನ್ನುವಂಥದ್ದು ಒಂದು ಸಿಪ್ಪೆ, ಒಳಗಡೆ ಅನ್ನುವಂಥ ಆತ್ಮ ಪರಮಾತ್ಮ ಒಂದು ತಿರುಳು ಒಳಗಡೆ ಇದ್ದಾನತ. ಮತ್ತು ನಾವೇನು ಸಿಪ್ಪಿಯನ್ನು ತಿಂದು ಬಿಡ್ತೀವಿ ಅಂದರೆ ಹಿಂಗೆ ತೆಗೆದುಬಿಟ್ಟು ಬಿಸಾಕ್ತೀವಿ, ಹೊರಗೆ ಹಾಕ್ತೀವಿ, ತಿರುಳನ್ನು ಮಾತ್ರ ತಿಂತೀವಿ. ಇನ್ನು ಬಂಗಾರ ಅಂಗಡಿಗೆ ಹೋಗೋಣ,
ಹೋದಾಗ ಒಂದು ನಾವು ಉಂಗುರನ ತೊಗೊಳ್ಳಿ, ಏನೇ ತೊಗೊಳ್ಳಿ, ಅವ್ರು ಏನು ಮಾಡ್ತಾರೆ, ಒಂದು ಕೆಂಪು ಕಲರ್ ಇರ್ತದೆ, ಇದು ಗುಲಾಬಿ ಕಲರ್ ಇರ್ತದೆ. ಆ ಕಲರ್ ಒಳಗಡೆ ಆ ಬಂಗಾರವನ್ನು ಹಾಕಿ ಸುತ್ತಿ ಒಂದು ಡಬ್ಬಿ ಒಳಗಿಟ್ಟು ನಮ್ಗೆ ಕೊಡ್ತಾರೆ. ಬಾಕ್ಸ್ದೊಳಗೆ ಹಾಕಿ ಇಟ್ಟು ಮತ್ತು ಅದಕ್ಕೂ ಒಂದಿಷ್ಟು ಪರ್ಸ್ ಥರನೂ ಕೊಡ್ತಾರೆ. ಆ ಪರ್ಸರ ಕೊಡಲಿ, ಆ ಡಬ್ಬಿಯಾರ ಕೊಡಲಿ, ಹಿಂಗೆ ಹಾಕಿದಂಥದ್ದು ಡಬ್ಬಿಯಾರ ಕೊಡಲಿ, ಆ ಕಾಗದಾರ ಕೊಡಲಿ, ಆದರೆ ಹೆಚ್ಚಿನ ಮಹತ್ವ ಯಾವುದಕ್ಕೆ ಐತಿ ಅಂದ್ರೆ ಆ ಬಂಗಾರಕ್ಕೆ ಐತಿ. ಅದನ್ನು ತಂದು ಆಲ್ಮರಿಯಾಗ ಇಡ್ತೀವಿ. ಇಟ್ಟು ಯಾವಾಗ ಅದು ಆಲ್ಮರಿ ಒಂದು ಕಾನಾಗ ಇಟ್ಟಿರ್ತೀವಿ, ಭಾಳ ಜೋಪಾನಾಗಿ ನೋಡ್ರಪ್ಪ ಬಂಗಾರ ಇಟ್ಟಿವಿ ಅಲ್ಲಿ ಆಲ್ಮರಿಯಾಗ ಅಂತೀವಿ, ಹೌದಲ್ಲ? ಎಲ್ಲಿ ತನಕ ಬೆಲೆ ಆದಂದ್ರೆ ಆ ಬಂಗಾರ ಅಲ್ಲಿ ಒಳಗಡೆ ಐತಲ್ಲ, ಅದಕ್ಕೆ ಅಲ್ಲಿವರೆಗೂ ಅವೆಲ್ಲವಕ್ಕೂ ಬೆಲೆ ಐತೆ. ಯಾವಾಗ ಆ ಬಂಗಾರವನ್ನು ನಾವು ತೊಗೊಂಡಿವಿ ಅಂದಾಗ, ಆ ತೊಗೊಂಡ ನಂತರ ಕಾಗದಕ್ಕೆ ಗುಲಾಬಿ ಕಲರ್ ಕಾಗದಲ್ಲಿ ಸುತ್ತಿ ಕೊಟ್ಟಿರ್ತಾನಲ್ಲ, ಅದನ್ನು ನಾವು ಏನು ಮಾಡ್ತೀವಿ, ಅದು ಎಲ್ಲಿಟ್ಟರು ಕೂಡ ನಡೀತೀವಿ. ಈ ಕಡೆ ಇಡ್ತೀವಿ, ಈ ಕಡೆ ಇಡ್ತೀವಿ, ತೊಗೊಂಡ್ಕರ ಈಗ ಬಿಸಾಕ್ತೀವಿ ಅಲ್ಲ. ಅದ್ರಂಗೆ ಇಲ್ಲಿ ಕೂಡ ಹೆಚ್ಚಿನ ಮಹತ್ವ ಯಾವುದಕ್ಕೈತೆ ಅಂದ್ರೆ ನಮ್ಮ ಒಳಗಡೆ ಇರುವಂಥ ಆತ್ಮ ಪರಮಾತ್ಮನ ತಿಳ್ಕೊಳ್ಳುವಂಥದ್ದು ಭಾಳ ಮುಖ್ಯ ಇರ್ತದೆ. ಆಮೇಲೆ ಈ ಶರೀರ ಅನ್ನುವಂಥದ್ದು ಏನಂದ್ರೆ ಒಂದು ಸಿಪ್ಪಿ ಥರ ಅದು. ಮತ್ತು ಸಿಪ್ಪಿ ಹೋಗ್ತದೆ, ತಿರುಳು ಉಳ್ಕೋತದಪ್ಪ, ಅದು ಸಾಯುವಂಥದ್ದಲ್ಲ, ಏನೂ ಅಲ್ಲ. ಅದು ಸಿಪ್ಪಿಗಳು ಹೋಗುವಂಥವು ಅಷ್ಟೇ, ಮ್ಯಾಲಿನ ಸಿಪ್ಪೆ. ಹಂಗೆ ವಿಚಾರ ಮಾಡ್ಬೇಕಾಗ್ತದೆ. ಅದಕ್ಕೆ ಮಹಾತ್ಮರು ಅಂಥ ತಿರುಳನ್ನು ನೋಡಿಕೊಂಡ್ರು, ಅದನ್ನು ತಿಂದರು, ಅಜರಾಮರಾಗಿಬಿಟ್ರು, ಆನಂದವಾಗಿ ಸದಾಕಾಲ ಆನಂದವಾಗಿ ಉಳ್ಕೊಂಡ್ರು. ಅಂಥ ಕೆಲಸವನ್ನು ನಾವು ಮಾಡ್ಕೊಳಕತ್ತೀವಿ. ನಾವೆಲ್ಲರೂ ಧನ್ಯರು. ಇದನ್ನು ಬಿಟ್ಟು ನೀವು ಕಡಕಿನ ಪ್ರಪಂಚ ಸ್ವಲ್ಪ ಇದರಲ್ಲಿ ಹೋಗ್ರಿ, ನೀವು ಬೇರೆ ಲೌಕಿಕದಲ್ಲಿರುವಂಥ ವ್ಯಕ್ತಿಗಳ ಜೊತೆ ಹೋಗ್ರಿ, ಇದನ್ನೆಲ್ಲವನ್ನು ತೆಗೆದಾಕ್ಬಿಡ್ತಾರೆ. ಅಷ್ಟು ತಾಕತ್ತೆ ಅವ್ರಿಗೂ ಅದು. ಅಜ್ಞಾನಿಗಳಿಗೆ ಲೌಕಿಕವನ್ನು ನಂಬಿ, ಅದೇ ಸತ್ಯವನ್ನು ನಂಬಿ ಜಗತ್ತೇ ಸತ್ಯ ಅಂತೇನು ಸಂಸಾರ ಮಾಡ್ತಾರಲ್ಲ, ಅವ್ರಿಗೂ ಅಷ್ಟು ತಾಕತ್ತದ. ಯಾರೋ ಒಬ್ಬರು ಮುಮುಕ್ಷು ಅಥವಾ ಸಾಧಕ ಏನಾದರೂ ಇದನ್ನು ಮಾಡ್ಕೊಂಡು ಹೋಗ್ಬೇಕಪ್ಪ, ತಿಳ್ಕೊಳ್ಬೇಕಂತ ಕೂತ್ಕೊಂಡಾಗ, ಅದ್ರಾಗ ಏನಾಯ್ತಪ್ಪ, ಅದ್ರಾಗ ಏನಾಯಿತು, ದಿನ ಕುಂತು ಕೇಳೋದ್ರಿಂದ ಏನಾಯ್ತು, ದೊಡ್ಡ ಮಹಾತ್ಮರೇ ಆಗಿಬಿಡ್ತೀವಿ ಅಂತ ಹೇಳ್ಕೊಂಡು ತಮ್ಮಂಗ ಮಾಡ್ಕೋವಂಥ ಶಕ್ತಿ ಅವಕ್ಕೈತೆ. ಅದಕ್ಕೆ ಮಹಾತ್ಮರು ಭಾಳ ಎಚ್ಚರಿಕೆ ಅಂತ. ದುಷ್ಟ್ರ ಕಂಡು ದೂರ ಇರ್ಬೇಕಂತ ಯಾರಿಗೆ ಹೇಳ್ಯಾರಂದ್ರೆ ಅಂಥವ್ರಿಗೆ ಕಂಡು ದೂರ ಇರ್ಬೇಕನ್ನುವಂಥದ್ದು. ಯಾರು ತಮ್ಮನ್ನು ತಾವು ತಿಳ್ಕೊಳ್ಳೋದೇನೆ ಜಗತ್ತಿನೊಳಗೆ ಬರೀ ಸಂಸಾರ ಸತ್ಯ, ಜಗತ್ತು ಸತ್ಯ ಅಂತ ಹೋಗುವಂಥವೇ ಇಲ್ಲಿ ದುಷ್ಟರು ಅಂತ ಹೇಳ್ತಾರೆ ಮಹಾತ್ಮರು. ಅಂಥವ್ರ ಸಂಘದಿಂದ ನೀವು ಸ್ವಲ್ಪ ದೂರ ಇದ್ದು ಇಂಥ ಮಹಾತ್ಮರ ವಾಕ್ಯವನ್ನು ಕೇಳಿದಾಗ ನೀವು ಧನ್ಯ ಆಗ್ತೀವಿ ಅನ್ನುವಂಥ ವಿಚಾರ ಭಾಳ ಅದ್ಭುತವಾಗಿ ನಿಜಗೊಂಡ್ರು ಕೂಡ ಹೇಳ್ತಾರೆ. ಎಷ್ಟು ಚಂದ ಹೇಳ್ತಾರ ಅಂತಂದ್ರೆ, ನಿಜವಾಗಿ ಯಾವ ಜನ್ಮದಾಗ ಪುಣ್ಯ ಮಾಡಿವನಿ ಇಂಥ ವಾಕ್ಯಗಳು, ಮುತ್ತಿನಂಥ ವಾಕ್ಯ, ಬೆಲೆ ಕಟ್ಟದೇ ಇರುವಂಥ ವಾಕ್ಯಗಳು ರೀ ಇವು. ಅದಕ್ಕೆ 6ನೇ ನುಡಿಯಲ್ಲಿ ಯಾವುದಕ್ಕೆ ರೀ ಇದು, ಯಾವುದು ಎಲ್ಲ ಮನಸ್ಸಿನಲ್ಲಿರುವಂಥ ಪ್ರತಿಯೊಂದು ವಿಷಯಾದಿಗಳನ್ನು ಹೇಳೋದು ಹೋಗಿಬಿಡ್ತಾರೆ ನೋಡ್ರಿ. ಅವರು ಏನು ಹೇಳ್ತಾರೆ ಅವರು, ಪೆಕ್ಕದಲ್ಲಿ ರೀ ಅಂತೆ ಭಾಳ ವ್ಯತ್ಯಾಸ. ಗುರು ಮುಖಾಂತರ ಕೇಳೋದಕ್ಕೂ ಕೇಳದೇ ಇರುವಂಥದಕ್ಕೂ ಭಾಳ ವ್ಯತ್ಯಾಸಗಳದ. ಆದರೆ ಕೇಳಿದ್ದು ಸುಮ್ಮನೆ ಹೋಗ್ತೇನೆಂದರೆ ಕೇಳಿದ್ದು ಕೆಲಸ ಮಾಡೇ ಮಾಡ್ತದೆ, ನಿನ್ನ ಮನಸ್ಸು ಬದಲಾವಣೆ ಆಗೇ ಆಗ್ತದೆ. ಯಾಕಂದರೆ ಇಲ್ಲಿ ಹೇಳ್ತಾರೆ, ಸೂತ್ರ 6ನೇದಲ್ಲಿ ಹೇಳ್ತಾರೆ, ವನಿತಾದಿ ವಿಷಯಗಳನ್ನು ವಿಷಯವೆಂದರಿ ಅರಿದನೆ ಮುಮುಕ್ಷುವೆನಿಪ್ಪ ಇನಿಯಳೆ ಇಪ್ಪನು ಇನಿಯಳೆ ಅಂತ ಹೇಳ್ತಾರೆ. ವನಿತಾದಿ ಅಂದಾಗ ಎಲ್ಲ ವಿಷಯಗಳು ಬರ್ತಾವೆ. ಹೆಂಡತಿ, ಮಕ್ಕಳು, ಸಂಸಾರ, ಏನೇನು ಅದಾವ, ಏನು ಭೋಗದ ಸಾಮಗ್ರಿಗಳು ಅದಾವ, ಇವೆಲ್ಲನೂ ಬರ್ತಾವೆ. ವನಿತಾದಿ ಅಂದಾಗ ಎಲ್ಲನೂ ಬರ್ತಾವೆ. ಮತ್ತು ಮತ್ತು ಪರಲೋಕದಲ್ಲಿರುವಂಥ ಏನು ಭೋಗದ ವಸ್ತುಗಳೇನದ ಇವೆಲ್ಲ ಬರ್ತಾವೆ ಸ್ತ್ರೀಯನ್ನು ಹಿಡ್ಕೊಂಡು. ಇವೆಲ್ಲವೂ ನನಗೆ ವಿಷಯದ ಸಮ ಅದಾವಂತ ತಿಳ್ಕೊಳ್ಳುವಂಥದ್ದು. ಅದಕ್ಕೆ ನಿಜಗೊಂಡ್ರು ಎಲ್ಲ ಒಂದು ವೈಭೋಗದ ಜೀವನ ಅವ್ರದ್ದು. ಆದ್ರೆ ಅವ್ರಿಗೆ ಭಾಳ ರುಚಿಯಾಗಿತ್ತೇನ ಆ ಜೀವನ ಅಂದ್ರೆ ಮುಳ್ಳಿನ ಹಾಸಿಗೆ ಆಗಿತ್ತು ಅವರಿಗೆ. ಸಿದ್ಧಾರೂಢರಿಗೆ ಹೀಗೆ ತಿರುಗಾಡ್ತಾ ಇದ್ದಾಗ ಒಬ್ಬ ಭಕ್ತರು ಕರ್ಕೊಂಡು ಹೋದ್ರು, ಮನೆಗೆ ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟ ಮಾಡಿಸಿ ಚಂದ ಒಂದು ಮಂಚದ ಮೇಲೆ ಗಾದಿ ಹಾಸಿ ಅದ್ರ ಮೇಲೆ ಅವರಿಗೆ, ನೀವು ಇಲ್ಲೇ ಇದ್ದು ಬಿಡ್ರಪ್ಪ, ನೀವು ಈ ಮಂಚಕ್ಕೆ ನೀವು ಕೂತ್ಕೊಳ್ರಿ, ರೆಸ್ಟ್ ತೊಗೊಳ್ರಿ, ಊಟ ಮಾಡಿರಿ, ನೀವೆಲ್ಲೂ ಹೋಗ್ಬೇಡ್ರಪ್ಪ ಅಂತೇಳಿ ಭಾಳಷ್ಟು ಭಕ್ತಿ ಮಾಡಿದರು ಅವರಿಗೆ ಸಿದ್ಧಾರೂಢರಿಗೆ.
ಒಂದು ದಿವಸ ಇದ್ದರು, 2 ದಿವಸ ಇದ್ದರು, 3ನೇ ದಿವಸಕ್ಕೆ ನನಗಿದು ಬೇಕಾಗಿಲ್ಲ ನನಗೆ ಅಂತ ಹೇಳ್ದೆ ಕೇಳ್ದೇ ಮನೆ ಬಿಟ್ಟು ಹೋಗ್ಬಿಟ್ರಂತವ್ರು. ಯಾಕಂದ್ರೆ ಅವ್ರಿಗೆ ಅದು ಬೇಕಾಗಿಲ್ಲ ಅನ್ನಿಸ್ತು. ನಿಜಗೊಂಡ್ರಿಗೆ ಕೂಡ ಅಂಥ ವೈಭೋಗದ ಜೀವನ ಅದರಲ್ಲೇ ಕಾಲ ಕಳೆದು ಬಿಡ್ಬೋದಾಗಿತ್ತು. ಯಾಕಂದ್ರೆ ಅದರಲ್ಲೇ ಅವ್ರ ಮನಸ್ಸು ಹಾಕಿದ್ರು ಅಂದರೆ ನಮ್ಮ ಕನ್ನಡದವರಿಗೆ ಇದು ಯಾವುದು ಸಿಗ್ತಿರ್ಲಿಲ್ಲ ಅಂತ ಅನ್ನಿಸ್ತದೆ. ಯಾಕಂದ್ರೆ ನಾವು ಕರ್ನಾಟಕದಾಗ ಕನ್ನಡದವ್ರು ಭಾಳಷ್ಟು ಪುಣ್ಯ ಮಾಡೀವಿ. ಅವ್ರು ಒಂದು ಬರೆದಿರಲಿಲ್ಲ ಅಂತಂದ್ರೆ ನಿಜವಾಗಿ ಭಾಳಷ್ಟು ಒಂದು ವಂಚಿತರಾಗಿಬಿಡ್ತಿದ್ವಿ ಈ ಪರಮಾರ್ಥದಲ್ಲಿ ನಾವೆಲ್ಲರೂ. ಯಾರ ಜನ್ಮದ ಒಂದು ಪುಣ್ಯದ ಫಲ ಜಾಸ್ತಿ ಇದ್ದದಕ್ಕಾಗಿ ನಿಜಗೊಂಡ್ರು ಆ ಪುಣ್ಯದ ಫಲನೇ ನಿಜಗೊಂಡ್ರಾಗಿ ಧರಿಸಿ ಬಂದರು. ಭಗವಂತನೇ ಆ ರೂಪವಾಗಿ ಬಂದು ಇದನ್ನು ಬರೆದ್ರು ಅಂತ ಅನ್ನಿಸ್ತದೆ. ಅಂಥ ಒಂದು ಮಹಾರಾಜರು ಅದು ಕೆಲವೊಂದು ನೋಡ್ರಿ, ಭಗವಂತ ಪ್ರತಿಯೊಂದೊಂದು ಆದರ್ಶವಾಗಿ ಕೊಡ್ತಾನಂತ ಅನ್ನಿಸ್ತದೆ. ಆ ಶ್ರೀಮಂತಿಕೆ ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಲ್ತಾರಲ್ಲ, ಅದು ಒಂದು ಪರಮ ವಿರಕ್ತ ಅನ್ನುವಂಥ ಭಾವ ಅದು. ಅವ್ರಿಗೆ ಯಾವಾಗ ಅದು ಭೋಗದ ಹೆಂಡತಿ ಮಕ್ಕಳು ಅನ್ನುವಂಥ ಒಂದು ಪ್ರೀತಿ ಬಂತು, ಆಸ್ತಿ ಅಂತ ಸ್ವಲ್ಪ ಏನಾದರೂ ಆ ಒಂದು ಮೋಹ ಮನಸ್ಸಿನಲ್ಲಿ ಸುಳಿದಾಡಿತು. ಒಂದು ಮಗುವಿಗೆ ತಾನು ಎತ್ಕೊಂಡು ಮುದ್ದಾಡಿ ಮ್ಯಾಲ ಹಿಂಗೆ ಎತ್ತಿ ಆಡಿಸ್ಬೇಕಾದಾಗ ನೆನಪು ಬಂದು ಬಿಡ್ತು. ಓಹೋ ಮನಸ್ಸಿದು ಮೋಹಕ್ಕೆ ಬಿದ್ದುಬಿಡ್ತಲ್ಲ ಅಂಥೇಳಿ ಅದ್ರ ನೆನಪು ಬಂದ ತಕ್ಷಣ ಸಡನ್ಲಿ ಮಗುವನ್ನು ಕೆಳಗಿಳಿಸಿ ಸರ ರೂಮಿಗೆ ಹೋಗ್ಬಿಡ್ತಿದ್ರಂತೆ ನಿಜಗೊಂಡ್ರು. ಯಾಕಂದ್ರೆ ಅವ್ರು ತಮ್ಮೊಳಗೆ ತಾವು ಪರೀಕ್ಷೆ ಮಾಡ್ಕೊಳ್ಳುವಂಥ ರೀತಿ ಅದು. ಆವಾಗ ಏನಾಯಿತು, ಎಲ್ಲ ಒಂದು ಭೋಗದ ಸಾಮಾನುಗಳು ಏನದಾವ, ರಾಜ್ಯದ ವೈಭೋಗ ಅವ್ರಿಗೆ ಭಾಳಷ್ಟು ಒಂಥರ ಅದು ಯಾವ ರೀತಿ ವಿಷ ಅನ್ನಿಸ್ದಂಗೆ ಆಗ್ತಾಯಿತ್ತು ಅವರಿಗೆ. ಯಾವಾಗ ಗುರು ಮುಖಾಂತರ ಅವರು ತಿಳ್ಕೊಂಡು ನಂತರ ಹೆಂಡತಿ ಅಪ್ಪಣೆಯನ್ನು ತಗೊಂಡು ಶಂಭುಲಿಂಗನ ಬೆಟ್ಟಕ್ಕೆ ಬಂದರು. ಅವತ್ತಿನ ದಿವಸ ಆಕೆ ಅಪ್ಪಣೆ ಕೊಟ್ಟಳು. ಅವತ್ತು ಬಂದ ದಿವಸ ಶಂಭುಲಿಂಗ ಗುರುಗಳಿಗೆ ದರ್ಶನ ಪಡ್ಕೊಂಡು ಇವತ್ತಿಗೂ ನೋಡ್ಬೋದು. ಅಲ್ಲಿ ಈಶ್ವರನ ಒಂದು ಶಂಭುಲಿಂಗನ ಈ ಮನೆ ದೇವ್ರದ, ಈಶ್ವರನ ಒಂದು ದೇವಸ್ಥಾನದಲ್ಲಿ ಆ ಮನೆ ದೇವರದ. ಅಲ್ಲಿ ಅವರು ಹಾಸಿಗೆ ಇಲ್ಲ ಒತ್ಕೊಳ್ಳೋದಿಲ್ಲ. ನಾವೆಲ್ಲಾದ್ರೂ ಮಠಕ್ಕೆ ದೇವಸ್ಥಾನಕ್ಕೆಲ್ಲ ಹೋದಾಗ ಹಾಸಿಗೆ ನೋಡ್ತೀವಿ, ರೂಮ್ ನೋಡ್ತೀವಿ, ಚಲೋ ನಮಗೆ ವ್ಯವಸ್ಥೆ ಇರಬೇಕ್ರಿ ಅಂತೀವಿ. ಯಾಕ್ರಿ ಬೇಕು ನಿಮಗೆ ವ್ಯವಸ್ಥೆ? ಅವ್ರು ನಡೆದಾಡ್ದಂಥ ಜಾಗ, ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಏನು ಬೇಕಾಗ್ಯದ ನಿನಗೆ? ಅವರು ಗುರುಗಳನ್ನು ದರ್ಶನ ಮಾಡಿಕೊಂಡ್ರು, ಬಂದರು. ಆ ಈಶ್ವರನ ಗುಡಿ ಎದುರುಗಡೆ ಅಂಗಳ ಇತ್ತು, ಚಂದ ಅಂಗಳ ಇತ್ತು. ಅಲ್ಲಿ ಮಲಗಿದ್ರು, ಬೆಳದಿಂಗಳಿತ್ತು. ಹೇಳಿದರು ಭೂಮಿಯೇ ಒಂದು ಹಾಸಿಗೆ, ಆಕಾಶನೇ ಒಂದು ಹೊದಿಕೆ ಅಂತ. ಎಲ್ಲ ಬಂಧನದಿಂದ ನಾನು ಕಳ್ಸ್ಕೊಂಡು ಬಿಟ್ಟೆ. ಆ ಒಂದು ತನ್ನ ರಾಜ್ಯವನ್ನು ಬಿಟ್ಟು ಈ ಕಡೆ ಏನು ಗುರುಗಳ ಹತ್ರ ಬಂದಾಗ ಅವ್ರ ಮನಸ್ಸು ಅಷ್ಟೊಂದು ಖುಷಿಯಾಗಿತ್ತಂತ. ಯಾಕಂದ್ರೆ ವಿಷಯಗಳು ವಿಷ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಅವರು, ಬಿಟ್ಟರು. ಆ ಭೋಗದಲ್ಲಿ ಹೋದಾಗ ಇದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನುವಂಥ ಮನವರಿಕೆ ಅವರಿಗಿತ್ತು ನಿಜಗೊಂಡ್ರಿಗೆ. ಹಾಗಾಗಿ ಒಂದು ಮುಮುಕ್ಷ ಅನ್ನತ್ತ ಇಹಲೋಕ ಪರಲೋಕಗಳಲ್ಲಿರುವ ಸ್ತ್ರೀ ಮೊದಲು ಮಾಡಿಕೊಂಡು ವಿಷಯಗಳ ಕುರಿತು ವಿಷ ಅಂತ ತಿಳಿದು ಅವುಗಳನ್ನು ಅಪೇಕ್ಷೆ ಮತ್ತು ಮಾಡ್ತಾನೆ ಅಂದರೆ ಮಾಡಂಗಿಲ್ಲ. ಮತ್ತು ತನ್ನ ಯೋಗಕ್ಷೇಮಗಳು ತನಗೇನೇ ಆಗಲಿ ಬರುವಂಥ ಏನು ಅದಾವ, ತನ್ನ ಶರೀರಕ್ಕೆ ಬರುವಂಥದ್ದು, ತನಗೆ ಯೋಗಕ್ಷೇಮಗಳ ಬಗ್ಗೆ ಆತ ಪ್ರಾರಬ್ಧ ಅನುಸಾರ ಅಂತ ತಿಳಿದು ತನ್ನ ಸ್ವಸ್ವರೂಪ ಜ್ಞಾನ ಪ್ರಾಪ್ತಿಯನ್ನು ಮಾಡಿಕೊಳ್ಳುವುದರ ಸಲುವಾಗಿ ಆತ ಪ್ರಯತ್ನಶೀಲನಾಗಿಬಿಡ್ತಾನಂತ. ಬರೀ ಏನಂದ್ರೆ ಶರೀರಕ್ಕೆ ಅದು ಯೋಗಕ್ಷೇಮಗಳನ್ನು ನೋಡ್ಕೊಂಡು ಕೂಡ್ತಾನೆ. ನಾವೆಲ್ಲರ ಹೋದಾಗ ನೋಡ್ರಿ, ನಮ್ಗೆ ಹಾಸಿಗೆ ಚೆಂದಿರಬೇಕು, ಹೊತ್ತಿಗೆ ಒತ್ಕೊಳ್ಳೋದು ಚೆಂದಿರಬೇಕು, ರೂಮ್ ಚೆಂದಿರಬೇಕು, ಕುಂದ್ರಕ್ಕೆ ನಿಂದ್ರಕ್ಕೆ ಚೆಂದಿರಬೇಕು, ನೀರು ಕುಡಿಯೋಕ್ಕೆ ಚೆಂದಿರಬೇಕು, ಊಟ ಚೆಂದಿರಬೇಕು, ಇವನು ನೋಡ್ತೀವಿ ನಾವು ಮೊದಲು. ಅದರೊಬ್ಬ ಮುಮುಕ್ಷ ಹೆಂಗೆ ನೋಡ್ತಾನ ಅಂತಂದ್ರೆ, ಇಹಪರದ ವಿಷಯಗಳು ಭೋಗಗಳು ವಿಷಯ ಅಂತ ತಿಳ್ಕೊಂಡು ಅದನ್ನು ಅಪೇಕ್ಷೆ ಮಾಡಿದೆ ತನಗೆ ಆಗುವಂಥ ಯೋಗಕ್ಷೇಮಗಳೆಲ್ಲ ತನ್ನ ಪ್ರಾರಬ್ಧಕ್ಕೆ ಅನುಸಾರವಾಗಿ ಇರುವಂಥದ್ದು ಅಂತ ತಿಳ್ಕೊಂಡು ಸ್ವಸ್ವರೂಪದ ಒಂದು ಸ್ಥಿತಿಯಲ್ಲೇ ಇರಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನಶೀಲನಾಗಿರ್ತಾನೆ ಮುಮುಕ್ಷು. ಯಾವುದು ಹಂಗೆ ಹೆಂಗಂತ ಯಾವುದು ಬಯಕೆ ಇಲ್ಲ, ಅದು ಏನು ಬಂದಂಗೆ ಹೋಗ್ಬಿಡ್ತಾನದ. ತನ್ನ ಯೋಗಕ್ಷೇಮದ ಬಗ್ಗೆ ಅಂತ ತಾನು ನೋಡ್ಕೊಳಕ್ಕೆ ಹೋಗೋದೇ ಇಲ್ಲ. ಮೊದಲನೇ ಮಾತು
ಈ ರೀತಿ ಮಾ ಇರುವಂಥ ಒಂದು ಭಾವ ಏನಿರ್ತದೆ ಈತಗ ಮುಮುಕ್ಷು ಅಂತ ಹೇಳ್ತಾರೆ. ಈತಗ ಮುಮುಕ್ಷು ಅಂತ ಹೇಳ್ತಾರೆ. ಈ ರೀತಿಯಾಗಿ ಮತ್ತು ಒಂದನೇ ನುಡಿ ಮೊನ್ನೆ ಆಗಿದಾಗು, ಮುಂದೆ ನೋಡೋಣ ನಾವು ಏನಂದ್ರೆ 4ನೆಯ ನುಡಿಯಿಂದ ನೋಡೋಣ ಏನು ಹೇಳ್ತಾರೆ. ಇಲ್ಲಿ ಕೂಡ ವಿಷಯಗಳಲ್ಲಿ ನಿರ್ವಿಷಯವಾಗಿರುವವನೇ ಮುಮುಕ್ಷು ಅಂತ ಹೇಳ್ತಾರೆ. ಅದಕ್ಕೆ ಮೊದಲ ಮೈತ್ರೇಯ ದೇವಿಗೆ ಯಾಜ್ಞವಲ್ಕರು ಇದನ್ನು ಹೇಳಿದಂಥದ್ದು. ಏನು ಹೇಳಿದಾರ? ವಿಷಯಗಳಲ್ಲಿ ನಿರ್ವಿಷಯ ಆಗಿರುವಂಥದ್ದು, ನಿರ್ವಿಷಯ. ಅದಕ್ಕೆ ಮೈತ್ರ ಹೇಳ್ತಾರೆ, ಅರಿದುದು ನಮ್ಮೆ ಮರೆಯದಿರು ಗುರು ಪೇಳ್ದತ್ತಿರೋದು. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನಿಲೆ ನೀನೆ ಸುಖಿಯಪ್ಪೆ ಅಂತ ಹೇಳಿ. ಅದಕ್ಕೆ ನೆರೆ ಕೇಳು ಕೇಳಿದ ನರಿ ಅಂತ ಹೇಳ್ತಾರೆ ನೋಡ್ರಿ. ಅದು ಒಂದು ಭಾಳಷ್ಟು ಹೇಳ್ತಾರೆ. ಅಂದ್ರೆ ಮೊದಲು ಏನು ಹೇಳಿದ್ರು ಅವರು? ಚೆನ್ನಾಗಿ ಕೇಳ ಅಂತ ಹೇಳಾರ. ಕೇಳ್ರಿ ಅಂತಾರೆ. ಇವ್ರಿಗೇನು ಬುದ್ಧಿಗಿದ್ದೆ ಐತಿಲ್ರಿ, ಬರೀ ಕೇಳ್ರಿ ಅಂತಾರೆ. ಕೇಳಿದ್ರಲ್ಲ ಏನಾಗ್ತದೆ ಹೇಳ್ರಿ. ಇವಾಗನ ಅದನ್ನೇ ಹೇಳ್ತಾರೆ. ಮುಂದೊಂದು ತಿಂಗಳು ಬಿಟ್ಟು ಬಂದ್ರೂ ಇದನ್ನು ಹೇಳ್ತಾರಂತ ಕೆಲವ್ರು ಅನ್ಕೋತಿರ್ತಾರೆ. ಯಾಕಂತಾರಂದ್ರೆ ಅಜ್ಞಾನಿಗಳು. ಯಾಕೆ 84 ಲಕ್ಷ ಜೀವರಾಶಿಯಿಂದ ಅಷ್ಟು ಏನು ಪಕ್ವ ಐತನ ನಿನ್ನ ಮನಸ್ಸು? ಅಂಥ ಗೊಂದಲಗಳ ಒಂದು ಗೂಡಿನಲ್ಲಿ ಇರುವಂಥವನು ನೀನು. ಅವೆಲ್ಲ ನಿವೃತ್ತಿ ಆಗಬೇಕಾದ್ರೆ ನಾವು ಪಕ್ಕ ಶ್ರವಣ ಆಗಬೇಕಾಗ್ತದೆ. ಅದಕ್ಕೆ ಅದನ್ನು ಅವಾಗೆ ಹೇಳಿಬಿಟ್ರು ಅವರು, ನೆರೆ ಕೇಳು ಅಂದರೆ ಚೆನ್ನಾಗಿ ಕೇಳು, ಕೇಳಿದ್ದನ್ನು ಅರಿ, ಅದನ್ನು ಕೇಳಿದ್ದನ್ನು ಅಷ್ಟೇ ಬಿಡಬೇಡ, ಅದನ್ನು ತಿಳ್ಕೊ. ಅರಿದುದು ನಮ್ಮೆ ಮರೆಯದಿರು, ತಿಳ್ಕೊಂಡದ್ದನ್ನು ನೀನು ಮರೆಯೋಕ್ಕೆ ಹೋಗಬೇಡ. ತೊರೆ ವಿಷಯವನ್ನು ವಿಷಯಗಳು ಏನು ಅದಾವ, ಇವು ಅದಾವಲ್ಲ, ಈಗ ಅದಕ್ಕೆ ಹೇಳ್ತಾರೆ. ಈಗ ಕೆಲಸಗಳು ಭಾಳ ಅದಾವ್ರಿ, ಅವು ಬಿಡಂಗೆ ಅಲ್ರಿ, ಬಂದು ಕುಂತು ಕೇಳೋಕ್ಕೆ ಹೆಂಗಾಗ್ತದ್ರಿ ಅಂತೀವಿ. ಮತ್ತು ಯಾವಾಗ ಸಿಗ್ತದೆ ನಿನಗಿದು? ಈ ಥರ ಭಾವ ಇದ್ದರೆ ಯಾವಾಗ ಸಿಗ್ತದೆ? ಅದಕ್ಕೆ ತೊರೆ ವಿಷಯವನ್ನು ಏನು ಅದು ಮಾಡಬೇಕು, ಇದು ಮಾಡ್ಬೇಕು ಅಂತಲೇ ಬೇಕಾದಷ್ಟು ಜನ್ಮಾಂತರ ಮಾಡ್ಕೊತ ಬಂದಿದ್ದು. ಹೆಂಗದ? ತಳ ಇಲ್ಲದ ಪಾತ್ರೆ ಇದ್ದಂಗೆ. ನೀನು ಎಷ್ಟು ಬಯಸಿದ್ರು ಕೂಡ ತಳ ಇಲ್ಲದ ತುಂಬುತ್ತದೆ ಅನ್ನೋದು ಯಾವತ್ತಾದ್ರೆ. ನಿನ್ನ ಬಯಕೆ, ವಿಷಯಗಳ ಬಯಕೆ ಹೆಂಗದಂತಂದ್ರೆ, ವಿಷಯಗಳ ಬಯಕೆ ತಳ ಇಲ್ಲದ ಪಾತ್ರೆ ಇದ್ದಂಗೆ ಐತದು, ಯಾವತ್ತೂ ತುಂಬಂಗಿಲ್ಲ. ಹುಟ್ಟಿನಿಂದ ನಿನ್ನ ಸಾಯೋವರೆಗೂ ನಿನ್ನ ಆಸೆಗಳು ಈಡೇರಂಗಿಲ್ಲ, ಸಂಪೂರ್ಣ ಆಗ್ಯಾವಂತ ನಿನ್ನ ಬಾಯಿಗೆ ಬರೋಂಗಿಲ್ಲ. ತೃಪ್ತಿ ಆಗ್ಯದಂತ ಬಾಯಿಗೆ ಬರೋಂಗಿಲ್ಲ ನಿನಗೆ. ಎಲ್ಲ ಆಗ್ಯದಪ್ಪ, ಮಕ್ಕಳು ಹೆಂಡ್ತಿ ಎಲ್ಲರನ್ನ ಕಂಡಿನಾದರೂ ಕೂಡ ಇನ್ನೂ ಇರಬೇಕನ್ನುವಂಥ ಆಸೆ ಮಾತ್ರ ಇನ್ನೂ ಹೋಗಿರಂಗಿಲ್ಲ ನಿನಗೆ. ಇದಲ್ಲ ಅನ್ನೋದು. ಅದಕ್ಕೆ ಮಹಾತ್ಮರು ಭಾಳ ಚಂದ ಹೇಳ್ತಾರೆ, ಇದು ತಳ ಇಲ್ಲದ ಪಾತ್ರೆ ಇದ್ದಂಗೆ, ಯಾವತ್ತೂ ತುಂಬಂಗಿಲ್ಲ. ಹುಟ್ಟಿನಿಂದ ಸಾಯೋವರೆಗಾಗಿರ್ಬೋದು, 84 ಲಕ್ಷ ಜೀವರಾಶಿಯಿಂದ ಏನು ಭೂಮಿ ಯಾವಾಗ ಹುಟ್ಟಿದೆ ಅಲ್ಲಿಂದ ಇಲ್ಲಿಯ ಮಟ್ಟ ಅಂದರೆ ಇವಾಗ ನಾವು ಇಲ್ಲಿ ಸ್ಟಾಪ್ ಆಗ್ಯದ ನೋಡ್ರಿ. ಇಲ್ಲಿ ಎಲ್ಲಿ ಸ್ಟಾಪ್ ಆಗ್ಯದ? ಗುರುವಿನ ಪಾದಕ್ಕೆ ಬಂದದ. ಇಲ್ಲಿ ತನಕ ಬಂದೀವಂದ್ರೆ ನಾವು ಭಾಳ ಪುಣ್ಯ ಮಾಡೀವಿ. ಇಲ್ಲಿ ಒಂದು ಸ್ವಲ್ಪ ಏನಾಗ್ತದೆ, ಸ್ಟಾಪ್ ಆಗ್ತದೆ. ಹೆಂಗಾಗ್ತದೆ ಅಂತಂದರೆ, ಸದ್ಗುರುಗಳ ವಾಕ್ಯಗಳನ್ನು ನಾವು ಕೇಳ್ತಾ ಬಂದೀವಿ ಅಂತಂದಾಗ ನಾವು ಈ ಜನ್ಮವನ್ನು ಕಡೆ ಮಾಡ್ಕೊಂಡ್ಬಿಡ್ಬಹುದು. ಮುಗೀತು, ಇಲ್ಲಿಗೆ ಆ ದುಃಖಗಳಿಂದ ನಾವು ಪಾರಾಗಕ್ಕೆ ಸಾಧ್ಯ. ಅದು ಮತ್ತು ನಾವು ಇದನ್ನು ಮಾಡ್ಕೊಳ್ಳದೆ ಇದ್ದೀವಿ ಅಂದರೆ ಮತ್ತೆ ನಾವು ಮುಂದೆ ಓದಿವಿ ಅಂತಂದರೆ ಇದು ತುಂಬಲಾರ್ದ ಪಾತ್ರೆ. ಇದು ಅಂದ್ರೆ ತಳ ಇಲ್ಲದ ಪಾತ್ರೆ, ಇದು ತುಂಬೋದೇ ಇಲ್ಲ. ಯಾವಾಗ ಇದು ತುಂಬಿ ಇದನ್ನು ಸಾರ್ಥಕ ಮಾಡ್ಕೊಂಡಿವಿ ಅನ್ನುವಂಥ ಭಾವ ಯಾವಾಗ ಆಗ್ತದೆ? ಸದ್ಗುರುವಿನ ಪಾದಕ್ಕೆ ಬಂದು ಬಿದ್ದಾಗ. ಅಲ್ಲಿ ತಾನೇ ಇದು ಆಗದೇ ಇರುವಂಥ ವಿಷಯ. ಭಾಳ ಚೆನ್ನಾಗಿ ಇಲ್ಲರಿ, ನಾವು ಗ್ರಂಥಗಳು ಇಟ್ಕೊಂಡು ಓದ್ತೀವಿ, ಇದೆಲ್ಲ ಆಗಂಗಿಲ್ಲ, ಇದೆಲ್ಲ ಕೆಲಸಗಳು ಆಗಂಗಿಲ್ಲ. ಗುರುವಿನ ಪಾದದಡಿಯಲ್ಲಿ ಆಳಾಗಿ ಇರುವಂಥದ್ದಿದು. ಆಗಿ ಅದನ್ನು ಕೃಪೆಯನ್ನು ಪಡ್ಕೊಂಡು ಜ್ಞಾನ ಸಂಪಾದನೆ ಮಾಡಿಕೊಂಡು ನಿನ್ನ ಆನಂದದಾಗ ಇರುವಂಥದ್ದು ಐತಿಲ್ಲಿ. ನೀ ಏನಾರು ಮಾಡಿದ್ದೆ ನಂಗೆ ಯಾವತ್ತಾದ್ರೆ? ಸುಮ್ಮನೆ ಒಂದು 4 ಬುಕ್ ಓದಿಕೆ ನಮ್ಮಂಥ ಪಂಡಿತರೇ ಯಾರಿಲ್ಲ ಅಂತ ಕೂತ್ಕೊಳ್ಳೋರು ನಾವು ಅಲ್ಲ. ಎಷ್ಟೋ ಜನ ಹಂಗೆ ಮಾಡ್ತಾರೆ. ಅದಕ್ಕೆ ನಿಜಗೊಂಡ್ರೆ ಆವಾಗ ತಿಳಿಸ್ಬಿಟ್ರೆ 6 ಮಂದಿ ಗುರುಗಳು ಅದಾರು ನೋಡಪ್ಪ, ಹಿಂಗೆ ಇರ್ತಾರಂತ ಹೇಳ್ತಾರೆ ಅವರು. ಭಾಳಷ್ಟು ವಿಚಾರಗಳನ್ನು ಹೇಳ್ತಾ ಬರ್ತಾರವರು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ? ವನಿತಾದಿ ವಿಷಯಗಳೆಲ್ಲವೂ ಅವು ಹೆಂಗದವ? ದುರ್ವಿಷಯ ಅಂತಂದರೆ ಕೆಟ್ಟ ವಿಷ ಅಂತ. ಇವು ಅದಕ್ಕೆ ಹೇಳ್ಯಾರ. ಹಿಂದಿನ ವಿಚಾರದಲ್ಲಿ ಕೂಡ ಹೇಳ್ಯಾರ. ಏನು ಹೇಳಿದಾರ? ಒಂದು ವಿಷ ನಾಲಿಗೆಗೆ ಹತ್ತಿದ ತಕ್ಷಣ ಈ ಜನ್ಮವನ್ನು ಸಾಯಿ ಹೊಡೆದು ಬಿಡ್ತದೆ, ಈ ಶರೀರವನ್ನು ಸಾಯಿ ಹೊಡೆದು ಬಿಡ್ತದೆ.
ಅಂದ್ರೆ ಸತ್ತೋಗ್ಬಿಡ್ತಾನೆ ಆ ವ್ಯಕ್ತಿ. ನಾಲಿಗೆಗೆ ವಿಷ, ಸ್ಟ್ರಾಂಗ್ ಇದ್ದು ವಿಷ ನಾಲಿಗೆ ಹತ್ತಿದ ತಕ್ಷಣ ಸತ್ತೋಗ್ಬಿಡ್ತಾನಂತ. ಇದು ಒಂದು ಜನ್ಮ ಹೋಯ್ತು ಆ ವಿಷಯದಿಂದ. ಆದ್ರೆ ಈ ವಿಷಯಾದಿಗಳನ್ನುವಂಥ ವಿಷಯ ಹೆಂಗೈತಂದ್ರೆ, ಈ ನಾವು ಮನೆ ಮಕ್ಕಳು ಅಂತೇನು ಮೋಹ ಮಾಡ್ತೀವಿ, ಶರೀರದ ಮೇಲೆ ಮೋಹ ಇರುವಂಥದ್ದು, ಇಂದ್ರಿಯಗಳ ಮೇಲೆ ಮೋಹ ಇರುವಂಥದ್ದು, ಹೆಂಡತಿ ಮಕ್ಕಳ ಮೇಲೆ ಮೋಹ ಇರುವಂಥದ್ದು, ಇವೆಲ್ಲ ಮೋಹಗಳು ಏನದಾವ ಜನ್ಮ ಜನ್ಮಾಂತರಕ್ಕೆ ತೊಗೊಂಡೋಗ್ತದೆ ಈ ವಿಷಯ. ಅದಕ್ಕೆ ಇದು ಇಂಥ ಒಂದು ನಿರ್ವಿಷಯದಿಂದ ಇರುವಂಥದ್ದು. ಯಾವುದೇ ವಿಷಯಗಳಲ್ಲಿ ಮೋಹ ಉಳ್ಳವನಾಗದೆ, ಅಂದರೆ ಅವು ದುರ್ವಿಷಯ ಅಂತ ಅವನು ಬಿಟ್ಬಿಟ್ಟು ನಿರ್ವಿಷಯದಲ್ಲಿ ಇರುವಂಥವನು ಮುಮುಕ್ಷುಹನು. ಇಲ್ಲಿ ಮತ್ತೆ ಹೇಳ್ತಾರೆ ಅವರು ಯಾವ ರೀತಿ ಅವನ್ನೆಲ್ಲ ವಿಷಯ ಅಂತ ತಿಳ್ಕೊಂಡು ಅಹಿತಕರ ಆಗಿರುವಂಥವಂತ ತಿಳ್ಕೊಂಡು ಅದನ್ನು ಬಯಸದೆ ತೆಗೆದು ಹಾಕ್ಬಿಡೋದು. ಅದ್ರ ಮೇಲೆ ಭಾಳಷ್ಟು ಉದಾಸೀನ ಭಾವ ಬಂದು ಅದನ್ನು ಬಯಸದೆ ಮೋಕ್ಷದ ವಿಷಯದಲ್ಲಿ ಪ್ರೀತಿ ಉಳ್ಳವನಾಗಬೇಕು. ಅದಕ್ಕೆ ಹೇಳ್ತಾರೆ, ನಮಗೆ ಈ ಶರೀರ ಬಂದದಲ್ಲ, ಇಂದ್ರಿಯಗಳೇನು ಅದಾವ, ಕಾಮ ಕ್ರೋಧ ಮದ ಮೋಹ ಅರಿಷಡ್ ವರ್ಗಗಳಿವು ಇಂದ್ರಿಯಗಳು ಅದಾವ. ಇವು ಪ್ರತಿ ಒಂದು ನಾವು ಜಾಗ ಬದಲಾವಣೆ ಮಾಡೀವಿ. ಅಂದ್ರೆ ಎಲ್ಲಿ ಇಡಬೇಕಾಗ್ಯದ ಆ ಜಾಗದಲ್ಲಿ ಇಟ್ಟಿಲ್ಲ. ಬೇರೆ ಜಾಗದಲ್ಲಿ ಇಟ್ಟಿವಿ. ಎಲ್ಲಿಟ್ಟಿವಿ? ದುಃಖದ ಜಾಗದಲ್ಲಿ ಇಟ್ಟಿಗೆ ಸುಖ ಅಂತ ಹುಡ್ಕಾಕತ್ತೀವಿ. ಈ ಕಣ್ಣು ಕಿವಿ ಮೂಗು ಇವೇನು ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಮತ್ತು ಇದಕ್ಕೆ ಶಬ್ದ ಸ್ಪರ್ಶ ರೂಪು ರಸಗಂಧ ಅಂತ ವಿಷಯಾದಿಗಳನ್ನು ಕೊಟ್ಟಿದ್ದಾನೆ. ಇವೆಲ್ಲ ಎಲ್ಲಿ ಇಟ್ಟಿವಿ ಅಂತಂದ್ರೆ ದುಃಖದ ಜಾಗದಾಗ ಇಟ್ಟಿವಿ ನಾವು. ಆ ದುಃಖದ ಜಾಗದಾಗ ಇದ್ದದಕ್ಕಾಗಿ ಮತ್ತೊಂದಿಷ್ಟು ದುಃಖ ನಿನಗೆ ಶುರುವಾಗ್ಯದ ಅಂದಾಗ ನಿನಗೆ ಸುಖ ಯಾವಾಗ ಆಗ್ತದಪ್ಪ? ಯಾಕಂದರೆ ಇರುವಂಥ ಪದಾರ್ಥ ಎಲ್ಲಿ ಇಟ್ಟಾಗ ನಾವು ಮನ್ಯಾಗ ಸಾಮಾನುಗಳು ಇಟ್ಟಿರ್ತೀವಿ, ಎಲ್ಲೋ ಹುಡುಗರು ಸಾಮಾನುಗಳು ಆ ಕಡೆ ಈ ಕಡೆ ಇಟ್ಟಿರ್ತಾವೆ. ಅವಾಗ ನಾವು ಬಂದು ಬೈತೀವಿ, ಎಲ್ಲಿ ಸಾಮಾನು ಅಲ್ಲಿ ಇಡಕ್ಕೆ ಬಿಡಂಗಿಲ್ಲ, ನೀವು ಎಲ್ಲಿ ಬೇಕು ಅಲ್ಲೇ ಇಡ್ತೀರಿ, ಹುಡುಕಿ ಸಾಕಾಗೋಗ್ಯದ ಅಂತ ನಾವು ಬೈತೀವಿಲ್ಲ. ಎಲ್ಲಿ ಇರಬೇಕು ಸಾಮಾನು ಅಲ್ಲೇ ಇಡಬೇಕು ಅಂತ ನಾವೇನು ಜೋರು ಮಾಡ್ತೀವಲ್ಲ, ಅದ್ರಂಗ ಇಲ್ಲಿ ಆ ಎಲ್ಲಿ ಇಡಬೇಕಾಗ್ಯದ ಅಲ್ಲಿ ಇಟ್ಟಿಲ್ಲ ನಾವು ಸಾಮಾನುಗಳು, ಬೇರೆ ಕಡೆ ಇಟ್ಟು ಹುಡುಕಕತ್ತೀವಿ. ಆದರೆ ಅಲ್ಲಿ ನೆಮ್ಮದಿಯ ಸುಖ ಐತಿ ಏನಂತಂದರೆ ಯಾವುದು ದುಃಖದ ಜಾಗದಾಗ ಸಾಮಾನುಗಳು ಇಟ್ಕೊಂಡು ಕುಂತೀವಿ ಅಂದಮೇಲೆ ನಮಗೆ ಯಾವಾಗ ಸುಖ ಆಗ್ತದೆ ಹೇಳ್ರಿ? ಅದಕ್ಕೆ ಇದು ಗೊತ್ತಾಗ್ಬಿಡ್ತು, ಗೊಂದಲ ಆಗಿಬಿಡ್ತು, ಇದಕ್ಕೆ ತಿಳಿಯಂಗಿಲ್ಲ, ಇದ್ರ ಪುಣ್ಯ ಮಾತ್ರ ಐತೆ, ಮನಸ್ಸು ಸ್ವಲ್ಪ ಶುದ್ಧ ಐತೆ ಅಂಥೇಳಿ ಪರಮಾತ್ಮನೇ ಗುರು ಸ್ವರೂಪವಾಗಿ ಸಗುಣ ರೀತಿಯಿಂದ ಗುರುನೇ ಪರಮಾತ್ಮನೇ ಗುರು ರೂಪಾಗಿ ಬಂದ ಅಂತ ಹೇಳಕ್ಕೆ ಬಂದು ಹೇಳ್ತಾನೆ. ಅದಕ್ಕೆ ಉಪದೇಶ ಅಂದ್ರೆ ಎಲ್ಲೆಲ್ಲಿ ನೀ ಮನಸ್ಸು ಇಟ್ಟಿದ್ದು ನೋಡಪ್ಪ, ಇಟ್ಟಂಥ ಜಾಗ ಸರಿ ಇಲ್ಲ, ಅದು ದುಃಖದಿಂದ ಅದ. ಮತ್ತು ಅದರಲ್ಲಿ ಸುಖ ಹುಡುಕ್ತಿಯಲ್ಲ, ನೀ ಅಂತ ಶಾಣೆ ಇದೆ ಮನುಷ್ಯ, ಅದನ್ನು ತೆಗಿ, ಈ ಕಡೆ ತೆಗಿ, ಅವನ್ನೆಲ್ಲ ತೆಗಿ, ಅವಲ್ಲ, ಅದು ನಿನ್ನ ಇಟ್ಟಂಥ ಜಾಗನೇ ಸರಿ ಇಲ್ಲ, ನೀನು ವಸ್ತುಗಳು ಇಟ್ಟಂಥ ಜಾಗನೇ ಸರಿ ಇಲ್ಲ, ಅವನು ತೆಗೆದು ಈ ಕಡೆ ಇಡಪ್ಪ, ಈ ಕಡೆ ಇಡು ಅಂತ ಆ ಮನಸ್ಸು ಇಂದ್ರಿಯಗಳನ್ನು ಇವೆಲ್ಲವುಗಳನ್ನು ಈ ಕಡೆ ತೆಗೆಸಿಡುವಂಥದ್ದು. ಈ ಕಣ್ಣುಗಳು ಕಿವಿಗಳು ಎಲ್ಲ ನವವಿಧ ಭಕ್ತಿಗಳಂತ ಈ ಭಗವಂತನ ಸ್ಮರಣೆ ಮಾಡು, ಭಕ್ತಿ ಮಾಡು, ಈ ಮಾರ್ಗದಾಗ ಬಾರಪ್ಪ ಅಂತೇಳಿ ಉಪದೇಶ ಮಾಡ್ತಾನತ್ತ. ಮಾಡಿದಾಗ ಆವಾಗ ನಮ್ಗೆ ಕಾಮ ಕ್ರೋಧ ಮದ ಎಲ್ಲಿ ಮಾಡ್ತಿದ್ವಿ ಇಲ್ಲಿ ಮಾಡು, ಕಾಮವನ್ನು ಬಳಸು, ಎಲ್ಲಿ ಬಳಸ್ತೀವಿ ಅಪೇಕ್ಷೆ ಪಡುವಂಥದ್ದು ಕಾಮ ಅಂದ್ರೆ ಎಲ್ಲಿ ಮಾಡು. ಗುರುವಾಕ್ಯವನ್ನು ಕೇಳ್ತೀನಿ, ಪ್ರತಿ ಸಲ ನಾನು ಕೇಳ್ತೀನಿ ಅನ್ನುವಂಥ ಅಪೇಕ್ಷೆ ಮಾಡು. ಇಷ್ಟು ದಿವಸ ತಿಳ್ಕೊಳ್ಳಿಲ್ಲ ಅಂತ ಕ್ರೋಧ ಮಾಡು, ಇವನು ಇಲ್ಲಿ ಬಳಸ್ಕೊಳ್ಪ ಅಂತ ಹೇಳ್ತಾರೆ ಅವರು ಮಹಾತ್ಮರು. ಅದಕ್ಕೆ ಈ ರೀತಿಯಾಗಿ ಇವೆಲ್ಲವುಗಳು ಹೆಂಗದವ, ಇಟ್ಟಂಥ ಜಾಗ ಅಹಿತಕರವಾಗಿರುವಂಥದ್ದು ಐತೆ. ಅದಕ್ಕೆ ಗುರುವಾಕ್ಯವನ್ನು ಕೇಳುವಂಥದ್ದಕ್ಕೆ ಆ ಮನಸ್ಸನ್ನು ಇಟ್ಟು ಮತ್ತು ವಿಷಯಗಳ ಅಪೇಕ್ಷೆಯನ್ನು ಬಯಸದೆ ಆ ವಿಷಯಗಳಲ್ಲಿ ಪ್ರೀತಿ ಉಳ್ಳವನಾಗಿ ಇರದೇ ಇರುವಂತೆ. ಎಲ್ಲಿ ಪ್ರೀತಿ ಉಳ್ಳವನಾಗಬೇಕು? ಮೋಕ್ಷದ ವಿಷಯದಲ್ಲಿ ಪ್ರೀತಿ ಉಳ್ಳಂಥವನಾಗಬೇಕು. ವಿಷಯಾದಿಗಳು ಭೋಗಿಸುವಂಥದ್ರೆಲ್ಲ ಪ್ರೀತಿ ಇಡೋದು, ಅವೆಲ್ಲವನ್ನು ತ್ಯಾಗ ಮಾಡಿ ಗುರುನಾಥನ ಒಂದು ವಾಕ್ಯಗಳಲ್ಲಿ ಮತ್ತು ಮೋಕ್ಷ ಪಡ್ಕೊಳ್ಬೇಕು ಅನ್ನುವಂಥ ವಿಷಯದಲ್ಲಿ ನೀನು ಪ್ರೀತಿ ಉಳ್ಳಂಥವನಾಗುವಂಥವನು ಯಾರು? ಮುಮುಕ್ಷು ಅಂತ ಅನಿಸ್ಕೊಳತ್ತನ್ನತ್ತ. ಅದನ್ನ ಗುರಿ ಒಂದೇ, ಮೋಕ್ಷವನ್ನು ಪಡ್ಕೊಳ್ಬೇಕು. ಈಗ ನಾವು ಹೇಳ್ತೀವಿ, ಮಲ್ಲಮ್ಮ ಅಮ್ಮ ಅವ್ರು ಹೇಳತ್ತಿರ್ತಾರೆ, ಅತ್ತಿಗೊಮ್ಮೆ ಹೇಳ್ತಿರ್ತಾರೆ, ನಮಗೇನು ಬೇಡಪ್ಪ, ನಮಗೇನು ಬೇಡ,
ನಮಗೆ ಮುಕ್ತಿ ಒಂದು ಆಗಿಬಿಡಲಿ, ಜನ್ಮನೇ ಸಾಕು ಮಾಡ್ಕೊಂಬಿಡೋಣ, ಸಾಕು, ಇನ್ನು ಹುಟ್ಟೋದೇ ಬೇಡ ಅನ್ನುವಂಥ ಈ ಭಾವ ಬರೋದು ಎಲ್ಲೋ ಅಪರೂಪ. ಈ ರೀತಿ ಯಾವುದೇ ಒಂದು ವಿಷಯಗಳ ಒಂದು ಆಸೆಯನ್ನು ಮಾಡದೆ ಅವನ್ನೆಲ್ಲ ತ್ಯಾಗ ಮಾಡಿ ಅವು ವಿಷ ಸಮ ನನಗಂತ ತಿಳ್ಕೊಂಡು ಆತ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ತಿಳ್ಕೊಂಡು ಮೋಕ್ಷದ ಅಪೇಕ್ಷೆಯನ್ನು ಮಾಡಿ ಮತ್ತು ಅದರಲ್ಲೇ ಪ್ರೀತಿ ಉಳ್ಳಂಥವ್ನಾಗುವಂಥವ್ನು ಯಾರು ಇರ್ತಾರೆ ಅದಕ್ಕೆ ಮುಮುಕ್ಷು ಅಂತ ತಿಳ್ಕೊಳ್ಬೇಕು ನಾವು. ಅದಕ್ಕೆ ಮುಮುಕ್ಷು. ಏನೋ ನಾನು ಶರಣರ ವೇಷ ನಾನು ಭಾಳ ತಿಳ್ಕೊಂಡಿದ್ದೀನಿ ಮಾಡಿದ್ದೀನಿ ಅಂತೇಳಿ ಬರೀ ಮನೆ ಕಡೆ ವಿಷಯಗಳನ್ನು ಇಟ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಅದ್ರ ಮೇಲೆ ಅಪೇಕ್ಷೆ ಇಟ್ಕೊಂಡು ಕುಂತ್ರೆ ಅವ್ನಿಗೆ ಮುಮುಕ್ಷು ಅಂತಾರೆ ಅನ್ನೋದು ಸಾಧ್ಯ ಇಲ್ಲ, ಅಂಥವ್ರಿಗೆ ಅನ್ನಬಾರ್ದು, ಅನ್ನಂಗಿಲ್ಲ. ಆ ಕಡೆ ಫುಲ್ ಆತ ಏನಂದ್ರೆ ಉದಾಸೀನ ಭಾವ ಮಾಡಿರ್ತಾನೆ, ತ್ಯಾಗ ಮಾಡಿರ್ತಾನೆ ವಿಷಯಾದಿಗಳನ್ನು, ಅದಕ್ಕೆ ಮುಮುಕ್ಷು ಅಂತ ಹೇಳ್ತಾರೆ. ಅದಕ್ಕಿರೋದು ಒಂದೇ ಒಂದು ಅಂದರೆ ಮುಕ್ತನಾಗ್ಬೇಕು ಅನ್ನುವಂಥ ಭಾವ ಮಾತ್ರ, ಇದು ಒಂದು ಮಾತ್ರ ಇರ್ತದೆ. ಅದಕ್ಕೆ 5ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ವನಿತೆ ಎಂಬ ಸುರೆಯು ಭ್ರಮಿಷ್ಠನನ್ನಾಗಿ ಮಾಡೋದ್ರಿಂದ ಅದನ್ನು ಬಿಟ್ಟವನೇ ಮುಕ್ತಿಗಾರನಾಗ್ತಾನೆ ಅಂತ ಹೇಳ್ತಾರೆ. ಯಾಕಂದ್ರೆ ವನಿತೆ ಇಲ್ಲಿ ಹೇಳ್ತಾರೆ 5ನೇ ನುಡಿಯಲ್ಲಿ ಕೂಡ ಭಾಳ ಅದ್ಭುತವಾಗಿ ಹೇಳ್ತಾರೆ, ಸುರೆಗುಡಿದಲ್ಲದೆ ಮರುಳೆನಿಸದು ವಧು ಸುರೆ ನೋಡಿ ನುಡಿಸಿ ನೆನೆವರನು ಪಿರಿದು ವಿಕಳತೆ ಗೊಳಿಪುದರಿಂದ ಅವನೆಂದು ವರಿಸದಾತನೇ ಮುಕ್ತಿರತನಕ್ಕೂ ಅಂತ ಹೇಳ್ತಾರೆ. ಅವರು ಏನು ಹೇಳ್ತಾರೆ, ಸುರೆಗುಡಿದಲ್ಲದೆ ಮರುಳೆನಿಸದು ಅಂತ ಹೇಳ್ತಾರೆ. ಇಲ್ಲಿ ಈ ಸುರೆ ಅಂದರೆ ಮದ್ಯಪಾನ ಅದು ಸುಮ್ಮನೆ ಅದು ಏನು ಮಾಡೋಂಗಿಲ್ಲ, ಅದು ಕುಡ್ದಾಗ ಮಾತ್ರ ಭ್ರಮೆಗೊಳಿಸ್ತದೆ. ಈಗ ಸುಮ್ಮನೆ ಅದು ನಿಶೆ ಇರ್ತದಲ್ಲ, ಸುಮ್ಮನೆ ಹಿಂಗೆ ಇಟ್ಟಿವಂತ ತಿಳ್ಕೊಳ್ರಿ, ಇಟ್ಟಾಗ ಹಿಂಗೆ ನೋಡ್ತೀವಿ, ನೋಡಿದಾಗ ಅದು ಒಮ್ಮೆಲೆ ನಮಗೆ ನಿಶೆ ಆಗ್ತದೇನೋ, ಆಗಂಗಿಲ್ಲ. ಯಾವಾಗ ಅದು ಮದ್ಯಪಾನ ತೊಗೊಂಡು ಕುಡಿದಾಗ ಅದ್ರ ಭ್ರಮಣ ಆಗ್ತದೆ ಮತ್ತು ನಿಶೆ ಇರ್ತದೆ, ಭ್ರಮಗೊಳಿಸ್ತದೆ ಆವಾಗ ಅದು. ಅದಕ್ಕೆ ಇಲ್ಲಿ ಕೂಡ ವಧು ಸುರೆ ಅಂತಂದ್ರೆ ಸ್ತ್ರೀ ಅನ್ನುವಂತಹ ಮದ್ಯ, ಸ್ತ್ರೀ ಅನ್ನುವಂಥ ಮದ್ಯ ಅನ್ನುವಂಥದ್ದು ಅದು ಕುಡಿದಿದ್ರು, ಅದು ಕುಡಿಯದೇ ಇದ್ದರೂ ಕೂಡ ನೋಡಿ ಮಾತಾಡಿಸಿ ನೆನೆಯುವರನ್ನು ನೋಡ್ರಿ, ಅದಕ್ಕೆ ನೋಡಿ ನುಡಿಸಿ ನೆನೆಯವರನ್ನು ಅದು ಏನಾಗ್ತದೆ ಭ್ರಮಣಗೊಳಿಸಿಬಿಡ್ತದೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಅದಕ್ಕೆ ಅವ್ರು ಹೇಳ್ತಾರೆ, ಅದರಿಂದ ಅದು ವಿಷ ಅಂತ ಬಿಟ್ಟು ಬಿಡುವಂಥದ್ದು, ಮನಸ್ಸಿನಿಂದ ತೆಗೆದು ಹಾಕುವಂಥದ್ದು. ಅಂದರೆ ವಿಷಯಾದಿಗಳು ಇವೆಲ್ಲ ವಿಷಯಾದಿಗಳಲ್ಲೇ ಬರ್ತದೆ, ವನಿತಾದಿ ಅನ್ನುವಂಥದ್ದು ವಿಷಯಾದಿಗಳಲ್ಲೇ ಬರುವಂಥದ್ದು. ಅದಕ್ಕೆ ಈ ರೀತಿಯಾಗಿ ಅದನ್ನು ನೋಡೋದ್ರಿಂದ, ಆಮೇಲೆ ನೋಡಿ ಮಾತಾಡಿಸಿ ಅದನ್ನು ನೆನೆಯೋದ್ರಿಂದ ಕೂಡ ಇದು ಭ್ರಮಣ ಆಗ್ತದ, ವಿಭ್ರಮಣಗೊಳಿಸ್ತದ. ಅದರಿಂದ ಇದರ ಸಂಪೂರ್ಣ ಭಾವವನ್ನು ಬಿಡುವಂಥದ್ದು. ಇದನ್ನು ಬಿಟ್ಟಂಥವನ್ನೇ ಮೋಕ್ಷದಲ್ಲಿ ಪ್ರೀತಿ ಉಳ್ಳವನಾಗ್ತಾನ. ಯಾಕಂತಂದ್ರೆ ಈಗ ಭಾಳಷ್ಟು ಜನ ನಾವು ಅಂದ್ಕೊಳ್ತೀವಿ, ಈ ಸಂಪೂರ್ಣ ಮನಸ್ಸಿನಿಂದನೇ ಬರಬೇಕದು. ಯಾರಾದರೂ ಆ ಮನಸ್ಸನ್ನ ಇಂಥವ್ರು ಇಲ್ಲರಿ ಅದನ್ನೆಲ್ಲ ಬಿಡ್ತಾರ್ರಿ ಮಾಡ್ತಾರೆ, ಹಂಗೆ ಇದು ಈ ಮಾರ್ಗ ಹಂಗಲ್ಲ. ಜ್ಞಾನದ ಮಾರ್ಗ ಸ್ವಯಂ ಬರಬೇಕು, ಇವೆಲ್ಲ ಸ್ವಯಂ ಬರಬೇಕು, ಅಂದಾಗ ಮಾತ್ರ ಈ ಕೆಲಸ ಆಗ್ತದೆ. ಈಗ ಶಂಕರಾಚಾರ್ಯರು ಕೂಡ ಇದನ್ನು ಪಡ್ಕೊಳ್ಬೇಕನ್ನುವಂಥ ಭಾವದಲ್ಲಿ ಎಷ್ಟು ವಯಸ್ಸಿತ್ತು, ಸಣ್ಣ ವಯಸ್ಸಿಗೆ ಬಂದಂಥವ್ರು ಮನೆ ಬಿಟ್ಟು. ಅದು ಯೌವನ ಅವಸ್ಥೆನೇ ಅವರಿಗೂ ಕೂಡ ಇರುವಂಥದ್ದು. ವಿವೇಕಾನಂದರದ್ದು ಯೌವನ ಅವಸ್ಥೆನೇ ಇರುವಂಥದ್ದು. ಅವ್ರೇನು ಭಾಳಷ್ಟು ವಯಸ್ಸಾದವ್ರು ಅಂತ ಇರಲಿಲ್ಲ. ಅವ್ರ ಮನೆಗೆ ಏನಾರು ಒತ್ತಡ ಇತ್ತನು, ನೀ ಸ್ವಾಮೀಜಿ ಆಗಪ್ಪ, ನೀನು ಹಂಗಾಗಪ್ಪ ಹಿಂಗಾಗಪ್ಪ ಅಂತ ಏನಾರು ಒತ್ತಡ ಇತ್ತನು ವಿವೇಕಾನಂದರಿಗೆ? ಶಂಕರಾಚಾರ್ಯರಿಗೆ ಇತ್ತೇನು? ಇಲ್ಲ, ಸ್ವಯಂ ಅವರು ಆ ಥರ ಬಂದರು. ಅವರು ಅದೇ ಥರ ಬರಬೇಕಿದು, ಜ್ಞಾನವನ್ನು ಪಡ್ಕೊಳ್ಬೇಕನ್ನುವಂಥ ಇಚ್ಛೆ ಅವರಿಗೆ ಉತ್ಪನ್ನ ಇರಬೇಕು. ಅದು ಹಿಂದಿನ ಸಂಸ್ಕಾರದ ಒಂದು ಪುಣ್ಯದ ಫಲದಿಂದ ಅಂದಾಗ ಮಾತ್ರ ಇವನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಈ ಮಧ್ಯೆ ಇವೆಲ್ಲವುಗಳನ್ನು ಆತ ಬಿಟ್ಟಿರ್ಬೇಕು. ಯಾರು ಮುಕ್ತಿಯನ್ನು ಪಡ್ಕೊಳ್ಳೇಬೇಕನ್ನುವಂಥವ ಅವನ್ನೆಲ್ಲ ತ್ಯಾಗ ಮಾಡಿರ್ಬೇಕಾಗ್ತದೆ.
ಅಂದರೆ ತ್ಯಾಗ ಮಾಡ್ಬೇಕಂದ್ರೆ ನಾ ಬಿಡ್ತೀನಿ ರೀ, ಅವ್ರು ಬಿಡಾನಕತ್ತಾರ, ಗುರುಗಳು ಬಿಡಾನಕತ್ತಾರ, ನಾ ಬಿಡ್ತೀನಿ ರೀ, ಅವ್ರ ಮಾತು ಕೇಳಿ ಬಿಡ್ತೀನಿ ರೀ ಅಂತ ಹಂಗಲ್ಲ. ಅದು ಅವ್ರ ಮಾತು ಕೇಳಿ ಬಿಡ್ತೀನಿ ಅಂತಲ್ಲ, ಅದು ನಿನ್ನ ಒಳಗೆ ಅದು ವಿಷಯ ಅಂತ ಗೊತ್ತಾಗಬೇಕದು. ಅದಕ್ಕೆ ಅರಿದು ವನಿತಾದಿ ವಿಷಯದೋಳುಳ್ಳ ದೋಷವನ್ನು ತೊರೆದವನು ಮರಳಿ, ಅದರಲ್ಲಿ ದೋಷ ನಿನಗೆ ಗೊತ್ತಾಗಬೇಕಂದ್ರೆ ಗುರುವಾಕ್ಯದಿಂದನೇ ನಿನಗೂ ಗೊತ್ತಾಗ್ತದೆ, ಇಲ್ಲ ಅಂತಿಲ್ಲ. ಪ್ರತಿಯೊಂದು ದೋಷಗಳು ಹಿಂಗೆ ಅದಾವೆ, ಅವು ಸತ್ಯ ಅದಾವ ಅಂದ್ರೆ ಮಿಥ್ಯೆ ಅದಾವೆ, ಅದರಿಂದ ದುಃಖನೇ ಅದ ಕೊನೆಗೆ. ಆ ಭಾವ ಇಟ್ಕೊಂಡು ಹೋದ್ರೆ ಮತ್ತು ದುಃಖದಿಂದನೇ ನೀವು ಹೋಗ್ತಿ. ಅದಕ್ಕೆ ಅವನು ಸಂಪೂರ್ಣವಾಗಿ ಬಿಟ್ಕುವಂಥ ಸದ್ಗುರು ಹೇಳಿದಂಥ ವಾಕ್ಯಗಳನ್ನು ಕೇಳಿ ಸಂಪೂರ್ಣವಾಗಿ ಅವನ್ನ ತ್ಯಾಗ ಮಾಡುವಂಥದ್ದು, ಬಿಡುವಂಥದ್ದು ಬಿಟ್ಟು ಹೋಗುವಂಥದ್ದಲ್ಲ. ಹಂಗನ್ನು ತಿಳ್ಕೊಳಂಗಿಲ್ಲ. ಎಲ್ಲ ಇರೋದು ನಿನ್ನ ಮನಸ್ಸೇ ನೋಡ್ರಿ. ಅದು ಮನಸ್ಸು ಇದು ಬಂಧಕ್ಕೆ ಕಾರಣ ಆಗ್ತದೆ, ಮೋಕ್ಷಕ್ಕೆ ಕಾರಣ. ನಿನ್ನ ಮನಸ್ಸು ಭಾಳಷ್ಟು ಅಪೇಕ್ಷೆಯಿಂದ ಕೂಡಿತ್ತು, ಅದೇ ಭೋಗಾದಿ ವಸ್ತುಗಳನ್ನು ಬಯಸ್ತಿತ್ತಂದರೆ ಅಲ್ಲಿ ಎಲ್ಲನೂ ನಷ್ಟ ಆಗಿಬಿಡ್ತದೆ ನಿನಗೆ. ಅದೇ ಮನಸ್ಸು, ಅದಕ್ಕೆ ಸಂಪತ್ತು ಅನ್ನೋದು ವಿರತಿಯಿಂದ ಈ ಥರ ಸಂಪದ ಸುಖ ಮುಂಟೆ ಅಂತ ಮಹಾತ್ಮರು ಹೇಳಿದ್ದು. ಈ ಪರಮಾರ್ಥದ ಸಂಪತ್ತು ಯಾವುದ್ರೆ ವಿರತಿ ಅನ್ನುವಂಥದ್ದು ಭಾಳ ಮುಖ್ಯ ಅನ್ನಿಸ್ತು. ಯಾಕಂದರೆ ವಿರತಿಯಿಂದ ಈ ಥರ ಸಂಪದ ಸುಖ ಮುಂಟೆ, ನಾವೆಲ್ಲವನ್ನು ಪಡ್ಕೊಂಡಾಗ ನಮ್ಮ ಸಂಪತ್ತು ಅಂತೀವಿ. ಮಹಾತ್ಮರು ಹೇಳ್ತಾರೆ, ನಿನ್ನ ಮನಸ್ಸು ನೀನು ಎಲ್ಲ ವಿಷಯಗಳ ಮಧ್ಯೆ ಇರು, ಹೆಂಡ್ತಿ ಇರಲಿ, ಮಕ್ಕಳಿರಲಿ, ರೊಕ್ಕ ಇರಲಿ, ರೂಪಾಯಿ ಇರಲಿ, ಅದ್ರ ಮಧ್ಯೆ ಇದ್ದುಕೊಂಡು ಕೂಡ ಅದ್ರ ಮೇಲೆ ನಿನ್ನ ಭಾವ ಇರದೇ ಇರುವಂಥದ್ದು, ಅಪೇಕ್ಷೆ ಇರದೇ ಇರುವಂಥ ಭಾವ ನಿನ್ನದಾಗಬೇಕಾಗ್ತದೆ. ಅಂದಾಗ ಮಾತ್ರ ಅದು ಸಂಪತ್ತು, ಅದು ಕೂಡ ಒಂದು ದೊಡ್ಡ ಸಂಪತ್ತು ಅನಿಸ್ಕೊಳತ್ತದ್ರಿ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ ಅವರು, ಈ ಎಲ್ಲದರ ಮಧ್ಯೆ ಇದ್ದರೂ ಕೂಡ ಅದಕ್ಕೆ ವಚನಗಳಲ್ಲಿ ಕೂಡ ಹೇಳ್ತಾರೆ, ಹೆಣ್ಣು ಮಾಯ ಅಂತಾರೆ, ಹೊನ್ನು ಮಾಯ ಅಂತಾರೆ, ಮಣ್ಣು ಮಾಯ ಅಂತಾರೆ. ಇವ್ಯಾವ ಮಾಯ ಅಲ್ಲಪ್ಪ, ನಿನ್ನ ಮನದಾಗ ಐತಲ್ಲ ಅದು ಆಸೆನೇ ಮಾಯ ಐತಿ ನೋಡು, ಅದನ್ನು ತೆಗೆದು ಹಾಕಿಬಿಡು, ಮುಗೀತು. ತೆಗೆದು ಹಾಕಿದಾಗ ನೀನು ಇದರಿಂದ ದಾಟಕ್ಕೆ ಸಾಧ್ಯ ಅದ. ಹಂಗಾಗಿ ಈ ಸ್ತ್ರೀ ಅನ್ನುವಂಥದ್ದು ವನಿತಾದಿ ವಿಷಯಗಳೇನು ಅದಾವ, ಇವೆಲ್ಲವೂ ನಿನ್ನೆಂದ್ರ ಮಾತಾಡಿಸಿದ್ರ ನೋಡಿದ್ರೆ ಇವೆಲ್ಲ ನಿನಗೆ ಭ್ರಮಣಗೊಳಿಸ್ತಾವ. ಅದರಿಂದ ಇದನ್ನು ಬಿಟ್ಟಂಥವನು ಮೋಕ್ಷದಲ್ಲಿ ಪ್ರೀತಿ ಉಳ್ಳವನು. ಇದನ್ನು ಬಿಡಬೇಕು, ಮೋಕ್ಷದಲ್ಲಿ ಪ್ರೀತಿ ಉಳ್ಳಂಥವನಾಗಬೇಕು. ಸಂಸಾರ ಮಾಡಲಿ, ಚಂತನ ಮಾಡಲಿ ಸಂಸಾರ, ಯಾರು ಬೇಡ ಅಂದರು. ಅದರ ಮನಸ್ಸು ಎಲ್ಲಿ ಪ್ರೀತಿ ಇಟ್ಟಿರ್ಬೇಕತ್ತ, ಗುರುವಾಕ್ಯದ ಮೇಲೆ ಪ್ರೀತಿ ಉಳ್ಳವನಾಗಿರಬೇಕು. ಸಂಸಾರ ಬ್ಯಾಡ್ರಿ, ಇಲ್ಲರಿ ನಾವು ಹಂಗೆ ಕುಂದ್ರಂಗಿಲ್ಲಿ ಮಾಡಿ ಸಂಸಾರ ಮಾಡಬೇಕು. ಅದು ಮಾಡಲಿಲ್ಲ ಅಂದರೆ ಎಲ್ಲಿ ಹೋಗ್ತೀನಿ, ಬಟ್ಟಿಗಾರ ಬೇಕಲ್ಲ, ಮಾಡ್ಕೋಬೇಕಾಗ್ತದೆ, ಇಲ್ಲ ಅಂತಿಲ್ಲ. ಅದನ್ನು ಮಾಡ್ಕೊಂಡು ಆದ್ರೆ ಮನಸ್ಸೆಲ್ಲಿ ಇಟ್ಟಿರ್ತಿ, ಪರಮಾತ್ಮನಲ್ಲಿ, ಗುರುವಾಕ್ಯದ ಮೇಲೆ. ಈ ರೀತಿಯಾಗಿ ಮೋಕ್ಷವನ್ನು ಪಡ್ಕೊಳ್ಬೇಕನ್ನುವಂಥ ಒಂದು ದೃಢ ಭಾವ ನಿನ್ನಲ್ಲಿ ಇರಬೇಕು. ಆಮೇಲೆ ಇವೆಲ್ಲ ವಿಷಯ ಅಂತ ತಿಳ್ಕೊಂಡು ಅವನು ಬಿಟ್ಟು ಮೋಕ್ಷದ ವಿಷಯದಲ್ಲಿ ಪ್ರೀತಿ ಉಳ್ಳಂಥವನಾಗ್ತಾನೆ. ಈ ರೀತಿ ಇರುವಂಥವನು ಮುಮುಕ್ಷು ಅಂತ ಹೇಳಿಸ್ಕೊಳ್ತಾರೆ. ಆದರೆ ಅದಕ್ಕೆ ಆ ಥರ ಈ ಸುರೆಗಿಂತಲೂ ಸ್ತ್ರೀ ವನಿತಾದಿ ವಿಷಯ, ಯಾಕಂದ್ರೆ ಸ್ತ್ರೀ ವಿಷಯವು ಸುರೆಗಿಂತಲೂ ಸುರೆಯಾಗಿರುತ್ತದೆ ಅಂತ ಹೇಳ್ತಾರೆ. ಸ್ತ್ರೀ ವಿಷಯ ಅದು ಮದ್ಯಪಾನಕ್ಕಿಂತ ದೊಡ್ಡದದು. ಹಾಗಾಗಿ ಅವೆಲ್ಲವುಗಳನ್ನು ತ್ಯಾಗ ಮಾಡು, ಇಂಥ ಒಂದು ಒಡವೆ ನಿನಗೆ ಸಿಗ್ತದೆ. ಮತ್ತು ಇಲ್ಲಪ್ಪ ಅದನ್ನೂ ಇರಲಿ ಇದನ್ನೂ ಇರಲಿ ಅಂದರೆ ಇದು ದೊರಕಂಗಿಲ್ಲ, ಯಾವ ಜನ್ಮಕ್ಕೂ ದೊರಕಂಗಿಲ್ಲ. ಅವ್ನು ಬಿಟ್ಟಾಗ ನೀನು ಇಂಥ ಒಂದು ಒಡವೆ ನೀ ತೊಗೊಳ್ಳಿಕ್ಕೆ ಸಾಧ್ಯ ಆಗ್ತಂತ ಮಹಾತ್ಮರು ಕೂಡ ಹೇಳಿದ್ದಾರೆ. ಅವರು 6ನೇ ನುಡಿಯಲ್ಲಿ ಹೇಳ್ತಾರೆ, ವಿಷವ ತಾನಾಗಿ ವಿಘ್ನವಿಲ್ಲದೆ ಬಂದರೂ ಅದನ್ನು ಬಿಡುವವನೇ ಮುಮುಕ್ಷು ಎಂದು ಹೇಳುತ್ತಾರೆ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ತನಗೆ ನಿಷ್ಕಂಟಕವೆನಿಸಿ ರಹಸ್ಯದೋಳು ಅನುಕೂಲ ವಿಷಯ ಮುಂದು ಒದಗಲು ಮನವೆಳಸದೆ ನೇತಿಗಳೆವ ನಿರಾಸಕ ನೆನಿಪನೆ ವರ ಮುಮುಕ್ಷುವೆನಿಕ್ಕು. ಎಷ್ಟು ಅದ್ಭುತವಾಗಿ ಹೇಳ್ತಾರ. ಈಗ ತನಗಂದ್ರೆ ತನಗೆ ಏನೊಂದು ಉಪದ್ರವವಿಲ್ಲದೆ, ಯಾಕಂತಂದ್ರೆ ನಿನಗೆ ಮಹಾತ್ಮರು ಹೇಳ್ತಾರೆ ಭಾಳಷ್ಟು, ನಮಗೆ ಭಾಳ ಆದರೆ ಆಸ್ತಿ ಅದು ಸಂಪತ್ತು ಅದು ಎಲ್ಲ ಐತ್ರಪ್ಪ, ಇದ್ದೂ ಕೂಡ ಇದ್ರ ಮೇಲೆ ನಮಗೆ ಮೋಹ ಇರದೆ, ಇದ್ರ ಮೇಲೆ ಭಾವ ಇರದೆ ಇಂಥ ಮುಮುಕ್ಷತ್ವವನ್ನು ಪಡ್ಕೊಳ್ಬೇಕು ಅನ್ನುವಂಥ ಭಾವ ಬರೋದು ಭಾಳ ಶ್ರೇಷ್ಠ. ನಮಗಿವತ್ತೇನು ಇಲ್ಲರಿ, ಮನ್ಯಾಗ ಭಾಳ ಬಡತನ ಐತೆ, ಉಣಾಕಿಲ್ಲ ತಿನ್ನೋಕ್ಕಿಲ್ಲ,
ಏನು ಮಾಡೋದು? ಬಿಟ್ಟು ಕೇಸ್ ನಾವು ಸನ್ಯಾಸಿ ಏನಾರು ಆಗಿಬಿಟ್ಟು ಭಿಕ್ಷೆ ಬಿಡ್ಕೊಂಡು ತಿರುಗಾಡೋದು ಅಥವಾ ಎಲ್ಲೋ ಹೋಗಿ ಕುಡಿದ್ರೋದು. ಯಾಕೆ ಇಲ್ಲ ಅಂತ ಬಿಡುವಂಥದ್ದಲ್ಲ ಇದು. ಇಲ್ಲ, ನಮಗೇನು ಇಲ್ಲ ಅಂತ ಬಿಡುವಂಥದ್ದು ಅದು ವೈರಾಗ್ಯ ಅನ್ಸಂಗಿಲ್ಲದು. ಎಲ್ಲವನ್ನು ನಿನಗೈತೆ ಇದ್ದರೂ ಕೂಡ ಅದ್ರ ಕಡೆ ಒಳ್ಳೆ ನೋಡದೇ ಇರುವಂಥದ್ದು ಅದು ವೈರಾಗ್ಯ ಆಗ್ತದದು. ಈ ರೀತಿ ಮತ್ತು ತನಗೆ ಅನಾಯಾಸವಾಗಿ ನಿನಗೆ ಎಲ್ಲ ದ್ರವ್ಯಗಳು ಇದೆ, ಸಂಪತ್ತಿದೆ, ಬಂತು ನಿನಗೆ. ಯಾವ ರೀತಿ ಅಂದ್ರೆ ನಿನಗೆ ಯಾವುದೋ ಒಂದು ಕಷ್ಟನೇ ಇಲ್ಲ, ಯಾವುದೇ ಕಷ್ಟ ಇರಲಾರ್ದೆ ನಿನಗೆ ಆಸ್ತಿ ಸಂಪತ್ತು ಎಲ್ಲನೂ ಸಿಕ್ಕದು, ನಿನಗೆ ಬಂದಿದೆ, ಅನಾಯಾಸವಾಗಿ ಬಂದರೂ ಕೂಡ ಅಲ್ಲಿ ಅನಾಯಾಸವಾಗಿ ಬಂದು ಒಂದು ವಿಷಯವು ತನಗೆ ಬಂದರೂ ಕೂಡ ಒಂದು ವಿಷಯ ತನಗೇನಾದರೂ ಪ್ರಾಪ್ತಿಯಾಯಿತು, ಒಂದು ದ್ರವ್ಯ ಆಗಿರ್ಬೋದು ಅಥವಾ ಏನೋ ಒಂದು ಸಂಪತ್ತಾಗಿರ್ಬೋದು, ಏನೋ ತನಗೆ ಅನಾಯಾಸವಾಗಿ ತನಗೆ ಪ್ರಾಪ್ತಿಯಾಗ್ಯದ, ಅನಾಯಾಸವಾಗಿ ತನ್ನ ಕಷ್ಟಪಡ್ದೇ ಅದು ಪ್ರಾಪ್ತಿಯಾಗ್ಯದ ಅಂತಂದ್ರೆ ಅದಕ್ಕೆ ಅದನ್ನು ಭೋಗಿಸುವಂಥದಕ್ಕೆ ಸಿಕ್ಕದ ಫ್ರೀ ಭಾಳ ಅನಾಯಾಸವಾಗಿ ಸಿಕ್ಕದಂತೇಳ್ಬಿಟ್ಟು ಆ ಮನಸ್ಸನ್ನು ಮತ್ತು ಅದ್ರ ಮೇಲೆ ಹಾಕಂಗಿಲ್ಲ. ಅದು ಅನಾಯಾಸವಾಗಿ ನನಗೆ ಬಂದುಬಿಟ್ಟದಂತ ಮತ್ತು ಅದ್ರಾಗ ಬೆರೆಯೋಂಗಿಲ್ಲ, ಅದು ಭೋಗಿಸೋಂಗಿಲ್ಲ. ಅದನ್ನು ಅನಾಯಾಸವಾಗಿ ಬಂದದ್ದು ಕೂಡ ಅದು ತಿರಸ್ಕಾರ ಮಾಡೋದು, ಬಿಟ್ಬಿಡೋದು, ಅದ್ರ ಮೇಲೆ ಭಾವ ಬಿಡುವಂಥದ್ದು, ಅದ್ರ ಮೇಲೆ ಆಸೆ ಇರದೇ ಇರುವಂಥದ್ದು. ಅಂದ್ರೆ ಅದನ್ನು ನೇತಿಗಳಿಯುವಂಥ ನಿರಾಪೇಕ್ಷೆ ಏನಿರ್ತದೆ, ನಿರಾಪೇಕ್ಷೆ ಮನಸ್ಸು ಏನಿರ್ತದೆ, ಆ ಮನಸ್ಸಿಗೆ ಏನಂದ್ರೆ ಮೋಕ್ಷದ ಒಂದು ಆಪೇಕ್ಷೆ ಇರುವಂಥವನು ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಬರೀ ಮೋಕ್ಷದ ಅಪೇಕ್ಷೆ ಒಂದು ಬಿಟ್ಟರೆ ವಿಷಯಾದಿಗಳ ನಿರಾಪೇಕ್ಷೆ ಇರ್ತದೆ ತನ್ನ ಭಾವದಲ್ಲಿ. ಮತ್ತು ಯಾವುದಕ್ಕೂ ಏನಂದ್ರೆ ಅನಾಯಾಸವಾಗಿ ಸಿಕ್ಕಂಥ ದ್ರವ್ಯವನ್ನು ಅದನ್ನು ಪಡ್ಕೊಳ್ಬೇಕು, ಅದನ್ನು ಅನುಭವಿಸ್ಬೇಕು ಅನ್ನುವಂಥ ಭಾವ ಆತಗೆ ಒಂದು ಸ್ವಲ್ಪ ಕೂಡ ಇರೋಂಗಿಲ್ಲ. ಅದು ಎಷ್ಟನ ಬರಲಿ ಎಷ್ಟನ ಹೋಗಲಿ ಆತಗೆ ಅದ್ರ ಕಡೆಗೆ ಗಮನನೇ ಇರೋಂಗಿಲ್ಲ ಆತಗೆ. ಇದು ಮೋಕ್ಷದ ಅಪೇಕ್ಷೆ ಉಳ್ಳಂಥವನ್ನ ಭಾವ ಅಂತ ಕೂಡ ಹೇಳ್ತಾರೆ. ಈ ರೀತಿ ಇರ್ತದೆ ಆತನ ನೋಡ್ರಿ. ಅದಕ್ಕೆ ಮೈತ್ರ ದೇವಿಗೆ ಇದನ್ನೇ ಹೇಳ್ತಾರೆ, ನೋಡು ಮುಮುಕ್ಷ ಅನ್ನೋನು ಕೂಡ ಹಿಂಗಿರ್ತಾನಂತ ನೀ ತಿಳ್ಕೊಂಬಿಡು. ಯಾವ್ಯಾವ ಮುಮುಕ್ಷತ್ವ ನಾನು ಇಲ್ಲರಿ ಮುಕ್ತಿ ಪಡ್ಕೊಳ್ತೀನಿ ಅಂತ ಶಿಷ್ಯರುಗಳು ಕೂಡ ಭಾಳ ಮಂದಿ ಅದಾರ. ಆದರೆ ನಿಜವಾದ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಶಿಷ್ಯ ಹೆಂಗಿರ್ತಾನಂತ ತಿಳ್ಕೊಂಬಿಡು ನೀನು. ಅದನ್ನೇ ಕೇಳಕತ್ತೇಳ. ಎಲ್ಲರೂ ಭಕ್ತಿ ಮಾಡ್ತೀವಿ ರೀ, ಎಲ್ಲರೂ ನಾವು ಮುಕ್ತಿಯನ್ನು ಪಡ್ಕೊಳ್ತೀವಿ ಅಂತ ಕುಂತಿರ್ತಾರಲ್ಲ, ಅಂಥದ್ರಾಗ ಯಾವ ಶಿಷ್ಯರು ಹೆಂಗಿರ್ತಾರಂತ ನಮಗೇನು ಗೊತ್ತಾಗ್ತದೆ, ಅದನ್ನು ನನಗೆ ತಿಳಿಸ್ರಿ ಅಂತ ಹೇಳಿದಾಗ ಹೇಳಕತ್ತಾರ ಅವ್ರು. ಹಿಂಗೆ ಈ ಥರ ಇರ್ತಾನೆ ನೋಡತ್ತ. ಒಂದು ಯಾವ ವಿಷಯಾದಿಗಳನ್ನ ಬೇಕಾದಟ್ಟು ಇರ್ತದಂದ್ರೆ ಕೂಡ ಒಳ್ಳೆ ನೋಡಂಗಿಲ್ಲ. ನಾವು ಇಂದು ನೋಡೀವಿ ಕಬೀರ್ ದಾಸರು ಬಂಗಾರದ ಒಂದು ಎಳೆಗಳು ಇದ್ವು ಅವ್ರ ಶರ್ಟ್ಗಳಿಗೆ. ಆ ಕಡೆ ಏನಾರು ಮತ್ತು ಒಳ್ಳೆ ನೋಡಿದ್ರನ್ನ ಆತನ ಅವ್ರು ಹೇಳಿದ್ರಂತ, ಯಾರು ತಂದೆ ತಾಯಿ ಹೇಳಿದ್ರಂತ ಕಬೀರ್ ದಾಸರಿಗೆ, ನೋಡು ಮಕ್ಕಳು ಏನು ಒಂದು 2-3 ಮಕ್ಕಳೇನೋ ಇದ್ದರು ನೋಡಪ್ಪ, ಅವರೆಲ್ಲರಿಗೆ ನಾವು ಭಾಗ ಮಾಡಕತ್ತೀವಿ, ಆಸ್ತಿ ಅದೆಲ್ಲ ಹಂಚಿಕೆ ಮಾಡಕತ್ತೀವಿ, ನೀನು ಹೋಗಿ ಬಿಟ್ಟು ಕೇಸಿ ಬಾ, ನೀ ಬಂದು ಕೇಸಿ ನಿನ್ನ ಭಾಗದ ನಿನಗೆ ಆಸ್ತಿ ಕೊಡ್ತೀವಿ, ನೀ ಏನಾದರೂ ಮಾಡ್ಕೊ ತಂದು ಅಂತಂದ್ರಂತ. ಆದರೂ ಕೂಡ ಅವ್ರು ಹೋಗಲಿಲ್ಲ ಅಂತ ನೋಡ್ರಿ ಕಬೀರ್. ನಿನ್ನ ಭಾಗದ ಏನು ಆಸ್ತಿ ಅದಷ್ಟು ಕೊಡ್ತೀವಿ ನಾವು ಅಂದ್ರಂತವ್ರು. ನೀ ಬಂದು ತೊಗೊಂಡು ಹೋಗ್ಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಅವರು ಆ ಕಡೆ ಒಳ್ಳೆ ನೋಡಲಿಲ್ಲ ಅಂತ ನೋಡ್ರಿ ಕಬೀರ್. ಹಂಗಿರ್ತಾನೆ ಅಂದ್ರೆ ಮುಕ್ತಿಯನ್ನು ಅಪೇಕ್ಷೆ ಮಾಡುವಂಥವ್ನು ಭಾವ ಹಂಗಿರ್ತದೆ ನೋಡಿ. ಹಿಂಗೆ ತಿಳ್ಕೊಂಬೈತ್ರ ಆತಗೆ ನಿಜವಾದ ಮುಮುಕ್ಷು ಅಂತ ಹೇಳ್ತಾರೆ ಆತಗೆ. ಅದಕ್ಕೆ ಇಲ್ಲಿ ಕೂಡ 7ನೇ ನುಡಿಯಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ, ಮುಮುಕ್ಷು ವಿಷಯಗಳು ದೈವಾಧೀನಗಳನ್ನು ತಿಳಿದು ಬಯಸದೆ ನಿಶ್ಚಿಂತ ಇರಬೇಕಂತ ಹೇಳ್ತಾರೆ. ಯಾಕಂದ್ರೆ ಮುಮುಕ್ಷ ಅಂತ ನೋಡ್ರಿ ಇಷ್ಟೆಲ್ಲ ಇವಕ್ಕೂ ಭಾಳಷ್ಟು ಕ್ವಾಲಿಫಿಕೇಷನ್ ಇರ್ತಾವೆ. ಒಂದು ನೌಕರಿ ಮಾಡೋದಕ್ಕೆ, ಯಾವುದೋ ಒಂದು ಕೆಲಸಕ್ಕೆ ಸೇರೋದಕ್ಕೆ ಮಾಡೋದಕ್ಕೆ ಭಾಳ ಕೇಳ್ತಾರೆ, ಅದಕ್ಕೆ ಕೇಳ್ತಾರೆ, ಇದಕ್ಕೆ ಕೇಳ್ತಾರೆ, ಹಂಗೆ ಮಾಡಿರಿ ಏನಕ್ಕೆ ಹಿಂಗೆ ಮಾಡಿರಿ ಅಂತ ಕೇಳ್ತಾರೆ, ಏಟು ಓದಿರಿ ಏಟು ಬರೆದ್ರಿ, ನಿಮಗೆ ಎಷ್ಟು ಎಕ್ಸ್ಪೀರಿಯನ್ಸ್ ಅದ, ಅದೈತಿ ಇದೈತಿ, ಭಾಳ ಗೊಂದಲ ಅದಾವ್ರಿ ಅಂತೀವಿ. ಇದ್ರಾಗೇನು ಗೊಂದಲ ಇಲ್ಲ ಅಂತೀರಿ, ಇದ್ರಾಗೂ ಬೇಕಾದಷ್ಟು ಅದಾವೆ. ಇಂಥವೆಲ್ಲ ಬಿಟ್ಕೊಳ್ಬೇಕಾಗ್ತದೆ ನಾವು. ಮುಮುಕ್ಷ ಆದಂಥವ್ನಿಗೆ ಇವೆಲ್ಲ ಇರ್ತಾವೆ. ಇವೆಲ್ಲ ಆತಗೆ ಇವೆಲ್ಲ ಇರಬೇಕಾಗ್ತದೆ. ಇದಕ್ಕೆ ನಾವು ಏನಂತಾರೆ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಒಂದು ಅಪೇಕ್ಷೆ ಭಾವಳ ಅಂತ ಅನ್ಬೇಕಾಗ್ತದೆ. ಮತ್ತು ಮುಮುಕ್ಷು ವಿಷಯಗಳು ಹೇಳ್ತಾರೆ ಈಗ 7ನೇ ನುಡಿಯಲ್ಲಿ, ಬಯಸಿದೊಡಾಗಿ ಬಯಸದಿರೆ ಹೋಗಲು ಬಯಸುವುದು ಉಚಿತವದಿಲ್ಲಾಗಿ ಬಯಸಲಾಗದು ವಿಷಯವನ್ನು ಮುಮುಕ್ಷು ನಿಶ್ಚಯವಿದೆಲ್ಲವೂ ದೈವಗತಿ ಎಂದು ನೋಡ್ರಿ. ಎಷ್ಟು ನಿರ್ಭಯವನ್ನಾಗಿ ಮಾಡ್ತಾರೆ ನೋಡ್ರಿ ಗುರುಗಳು. ಭಾಳಷ್ಟು ನಿಶ್ಚಿಂತಿ. ಅದಕ್ಕೆ ಹೇಳ್ತಾರೆ ಸತ್ಸಂಗತ್ವ ನಿಸ್ಸಂಗತ್ವ, ನಿಸ್ಸಂಗತ್ವ ನಿರ್ಮೋಹತ್ವ ನಿಶ್ಚಿಂತತ್ವ, ನಿಶ್ಚಿಂತತ್ವ ಜೀವನ್ಮುಕ್ತ ಅಂತ ಹೇಳೋದು. ನಿಶ್ಚಿಂತತ್ವ ಹೆಂಗೈತೆ ಅಂದರೆ ಜೀವನ್ಮುಕ್ತಿಗೆ ಮಾರ್ಗ ಮಾಡಿಕೊಡ್ತದೆ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಯಾವ ವಿಷಯಗಳಿಗೆ ಬೆನ್ನು ಹತ್ತಬೇಡಪ್ಪ ನೀನು. ಇಲ್ಲಿ ನೋಡ್ರಿ ಹೆಂಗೆ ಹೇಳ್ತಾರೆ, ಬಯಸಿದೊಡೆ ಇಚ್ಛಿಸಿದರೆ
ಅದರ ಬಯಸಿದೊಡೆ ಅಂದರೆ ಇಚ್ಛಿಸಿದ್ದಾರೆ. ವನಿತಾದಿ ವಿಷಯಗಳು ಒಂದು ತಿಳ್ಕೊಳ್ಬೇಕು. ಎಷ್ಟು ನೋಡ್ರಿ, ನಮ್ಗೆ ಏನೇ ಕಷ್ಟ ಬರಲಿ ಸುಖ ಬರಲಿ ಏನೇ ಬಂದರೂ ಕೂಡ ಅದು ನಮ್ಮ ಪ್ರಾರಬ್ಧ. ಅದು ನೀನು ಬಾಂದರೂ ಬರೋಂಗಿಲ್ಲ, ಬರಲಾರ್ದದು, ಹೋಗಂದ್ರೂ ಹೋಗ್ಲಾರ್ದು. ಅದಕ್ಕೆ ನಿಜಗೊಂಡ್ರು ಭಾಳ ಚಂದ. ಅವಣಿಸಬಾರದ ಹಲವು ದುಃಖಗಳನ್ನು ಅನವರತ ಅನುಭವಿಸುವ ನಿನಗಿನ್ನು ಸವೇದ ಆನಂದಬಹುದು ಎಲ್ಲದ ಗುರು ಶಂಭುಲಿಂಗದ ಸುವಿಚಾರ ಭಜನೆ ಭಕ್ತಿಗಳೆಂಬುದನ್ನು ಅರಿಯದೆ ಅಂತ ಇಲ್ಲಿ ಕೂಡ ಹೇಳ್ತಾರೆ. ಅಂಥವು ಅದರಲ್ಲಿ ಇಂಥದ್ದೆಲ್ಲ ಐತಪ್ಪ ಅಂತ ಹೇಳ್ತಾರೆ. ಸವೇದ ಆನಂದಬಹುದು ಅಂತ ಹೇಳಿದ್ದಾರೆ ಅವರು ಇದರಲ್ಲಿ ಗುರು ಶಂಭುಲಿಂಗನದಲ್ಲಿ. ಅದು ಬಿಟ್ಟು ನಾವು ವಿಷಯಾದಿಗಳಲ್ಲಿ ಹುಡುಕ್ತಾ ಇದ್ದೀವಿ. ಅದಕ್ಕೆ ಇನ್ನೊಂದು ವಿಷಯ ಹೇಳ್ತಾರೆ, ನಮಗೇನಾದ್ರೆ ವಿಷಯಾದಿಗಳು ದೊರೆತ್ರ, ದ್ರವ್ಯಗಳು ದೊರೆತ್ರ ನಾವು ಭಾಳಷ್ಟು ಮನಸ್ಸನ್ನು ಇದು ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರ ಅದಕ್ಕಿಲ್ಲ. ಹೌದು ಎಂದೆಡೆ ರಾಮನಳ ಪಾಂಡವರು ನೊಯ್ಯಲೇಕೆ ಅಂತ ಹೇಳಿದಾರೆ ಅವರು. ಅದಕ್ಕೆ ಏನು ಬರಬೇಕಾಗ್ಯದ ಬಂದೇ ಬರ್ತದ, ಅದನ್ನು ನೀ ತೆಗಿತೀನಿ ಅಂದ್ರೆ ಸಾಧ್ಯ ಇಲ್ಲ. ಪಾಂಡವರ ಜೊತೆ ಶ್ರೀಕೃಷ್ಣ ಪರಮಾತ್ಮನಿಗಿದ್ದ ಮತ್ತು ತೆಗಿಬೋದಾಗಿತ್ತಲ್ರಿ, ಯಾಕೆ ತೆಗಿಲಿಲ್ಲ? ಹಂಗೆ ಬರೋಂಗಿಲ್ಲ, ಅದು ಅನುಭವಿಸ್ಲೇಬೇಕು. ನೀನೇನು ಹಾಂಗು ಹಿಂಗೆ ಮಾಡಿ ಒಂದು ಸ್ವಲ್ಪ ನೀನೇನಾದರೂ ಕಡಿಮೆ ಮಾಡ್ಕೊಳಕ್ಕೆ ಮಾಡಿದ್ದೆ ಆದರೆ ಮುಂದಿನ ಜನ್ಮದಲ್ಲಿ ಡಬ್ಬಲ್ ತ್ರಿಬ್ಬಲ್ಲಾಗಿ ನಿನ್ನ ಕಾಡ್ತದೆ. ಇದೇ ಏನು ಈಗ ಒಂದು ಕಷ್ಟ ಬಂತಪ್ಪ ನಾವು ಪಾರು ಮಾಡ್ಕೊಳ್ಬೇಕಂತ ಅಲ್ಲಿ ಇಲ್ಲಿ ಹೋಗಿ ಕೇಳಿ ದೇವರು ದಿಂಡ್ರು ಅಂತ ಮಾಡಿ ಅದು ಕಷ್ಟವನ್ನು ಪರಿಹಾರ ಆಗಲಿ ಅಂತೀವಿ. ಅದ್ರ ಪರಿಹಾರ ಆಗಿಬಿಡ್ತೇನೋ ಅಂದ್ರೆ ಖಂಡಿತ ಆಗಂಗಿಲ್ಲ. ಮತ್ತು ಹೆಂಗಾಗ್ತದೆ? ತಾತ್ಪೂರ್ತಿಕ ಪರಿಹಾರ ಆದಂಗೆ ಆಯಿತು. ಆದ್ರೆ ಅದು ಬಿಡ್ತೇನೆ ನಿನಗಂದ್ರೆ ಅದು ಬಿಡಂಗಿಲ್ಲ. ಅದು ಮತ್ತು ಮುಂದಿನ ಜನ್ಮದಲ್ಲಿ ಅದೇ ಕಷ್ಟನೇ 2 ಡಬ್ಬಲ್ ಆಗಿ ನಿನಗೆ ಕಾಡ್ತದದು, ಅದನ್ನು ತಿಳ್ಕೊ. ಅದಕ್ಕೆ ಈ ಜನ್ಮದಾಗ ಏನು ಬರ್ತದೆ ಚಂದ ಉಂಡು ಬಿಡು ಅಂತಾರೆ ಮಹಾತ್ಮರು. ಅದನ್ನು ಮುಂದಿನ ಜನ್ಮಕ್ಕೆ ಇಟ್ಕೋಬೇಡ. ಗೊತ್ತನ್ನು ಯಾರಿಗಾರ ಇಂಥವೆಲ್ಲ ನಮಗೇನಿಲ್ಲ ರೀ, ನಾವು ಅಲ್ಲಿ ಹೋಗಿ ಕೇಳಿದೇವ್ರಿ, ಅವ್ರು ಏನೇನೋ ಕೊಟ್ರಿ, ನಮ್ಮ ಕಷ್ಟ ನಿವೃತ್ತಿ ಐತಿ ಅಂತೀವಿ. ರೇ ಅದು ನಿವೃತ್ತಿ ಆಗಿಬಿಡ್ತೇನೋ ಅಂದ್ರೆ ಅದು ಖಂಡಿತ ಆಗಿರಂಗಿಲ್ಲ. ಅದು ತಾತ್ಪೂರ್ತಿಕ ಇಲ್ದಂಗೆ ಆಗ್ಯದ ಅದು ಅಷ್ಟೇ. ಆದರೆ ಅದು ಮುಂದಿನ ಜನ್ಮದಲ್ಲಿ ನಿನ್ನ ಡಬ್ಬಲ್ ತ್ರಿಬ್ಬಲ್ಲಾಗಿ ನಿನಗೆ ಕಾಡ್ತದದು, ದ್ವಿಗುಣ ಆಗ್ತದದು ಆ ಕಷ್ಟ ಅನ್ನೋದು. ಅದಕ್ಕೆ ಮಹಾತ್ಮರು ಏನು ಬಂದದೀಗ ಅದನ್ನು ಚಂದ ಉಂಡಿಸಿ ಊಟ ಮಾಡಿ ಮುಗಿಸ್ಬಿಡೋದನ್ನು. ಎಂಥ ಮಾತ್ರಿ ಹೊಡೆದ್ರು, ಯಾರಿಗೆ ಸಿದ್ಧಾರೂಢರಿಗೆ ಒಬ್ಬರು ಹೊಡೆದ್ರು, ಬಾಗಿಲಾಗ ಒಂದು ರೂಮಲ್ಲಿ ಹಾಕಿ ಕೂಡಿ ಹಾಕಿದ್ರು. ಆ ವ್ಯಕ್ತಿ ಬಾಗಿಲೆ ಒಳಗೆ ಹಾಕಿ ರೂಮಲ್ಲಿ ಹಾಕಿ ನಾ ಕೂಡಿ ಹಾಕಿ ಬಂದಿನಿ, ಸತ್ತನೋ ಬದುಕಿದ್ನೋ ಅಂತ ಬಂದು ನೋಡೋದ್ರಾಗ ಇವರು ಬ್ರಹ್ಮನಿಷ್ಠತ್ವದ ವ್ಯಕ್ತಿಗಳು ಕೂತ್ಕೊಂಡ್ಬಿಟ್ಟಿದ್ರು. ಕೂತ್ಕೊಂಡು ಕೇಸಿ ಬಂದು ಬಾಗಿಲು ತೆಗೆದ್ರು, ಹೊರಗೆ ಬಂದರು. ಯಾರೋ ಒಬ್ಬ ಭಕ್ತರು ನೋಡಿದ್ರು, ಇಂಥ ಗುರುಗಳಿಗೆ ಈ ಸ್ಥಿತಿ ಮಾಡಿದಿರಲ್ಲ ಅಂತ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಪಾದ ಪೂಜೆ ಅದೆಲ್ಲ ಮಾಡಿದರು. ಆವಾಗ ಆ ವ್ಯಕ್ತಿಗೆ ಗೊತ್ತಾಯಿತು, ಬಂದಪ್ಪ ತಪ್ಪಾಗ್ಯದಪ್ಪ ಅಂದಾಗ ಅವ್ರು ಹೇಳಿದ್ರು, ಒಂದು ಮಾತು ಹೇಳಿದ್ರು, ನಿನ್ನ ತಪ್ಪಲ್ಲ, ನನ್ನ ಪ್ರಾರಬ್ಧ ನಿನ್ನ ರೂಪದಿಂದ ಮಾಡಿಸಿದದು, ನಿಂದೇನು ತಪ್ಪೈತೆ ಹೇಳು? ನಾನು ಅದು ಉಣ್ಬೇಕಾಗಿತ್ತು, ಅದು ನಿನ್ನ ರೂಪದಾಗ ಅದು ಮುಗೀತು ನಂದು ಅಂದ್ರಂತ. ನೋಡ್ರಿ, ನಾವೆಷ್ಟು ತಿಳ್ಕೊಬೇಕ್ರಿ ಇಂಥ ವಿಷಯಗಳಿಂದ. ಅದಕ್ಕೆ ಅದು ಮುಗೀತಪ್ಪ ಅಂತಂದ್ರಂತ. ಹಾಗಾಗಿ ಇಲ್ಲಿ ಏನು ಹೇಳ್ತಾರ, ಈ ವನಿತಾದಿಗಳು ನಿನ್ನ ಬಯಸಿದ್ರ ವಿಷಯಗಳು ಬೇಕು ಅಂತಂದ್ರೆ ನಿನ್ನ ಇಚ್ಛೆ ಪ್ರಕಾರ ಇವು ಸಿಗಂಗಿಲ್ಲ. ಇದು ಒಂದು ತಿಳ್ಕೊಂಬಿಡು. ಇವೆಲ್ಲ ನಮಗೂ ರೊಕ್ಕ ಸಿಗಲಿ, ರೂಪಾಯಿ ಸಿಗಲಿ, ಅಂಥ ಹೆಂಡತಿ ಇರಲಿ, ಇಂಥ ಗಂಡ ಇರಲಿ, ಇಂಥವರೇ ಇರಲಿ ಅಂತ ನೀ ಏನು ಬಯಸ್ತೀಯಲ್ಲ ಇವು ಆಗಂಗಿಲ್ಲ, ಸಾಧ್ಯ. ನಿನ್ನ ಇಚ್ಛೆ ಪ್ರಕಾರ ಇವು ಯಾವ ಬರೋದಿಲ್ಲ. ನಾವು ಹೇಳ್ತೀವಿ ನಾವೇ ಮಾಡ್ಬೇಕಾಗಿತ್ತು ರೀ, ಇದು ವಿಚಾರ ಮಾಡ್ಬೇಕಾಗಿತ್ತು ರೀ. ವಿಚಾರ ಮಾಡೋಕ್ಕೆ ಕೊಟ್ರಲ್ಲ, ನಿನ್ನ ಪ್ರಾರಬ್ಧ ನಿನ್ನ ಮನಸ್ಸನ್ನೇ ಕೆಲಸ ಮಾಡಿಸ್ತಾ ಇರ್ತದೆ. ಅದು ಬಂದು ನೀ ಎಲ್ಲಿ ತೆಗಿಯಾವ ಅದನ್ನು ಅಲ್ಲ, ಅದು ಬಂದು ಏನು ಮಾಡ್ತೀನಿ ನಿನ್ನ ಒಳಗಡೆ ಆ ಕೆಲಸ ಮಾಡ್ತಿರ್ತದೆ, ಅದೇ ಹಂಗೆ ಮಾಡಿಸಿ ಬಿಡ್ತದೆ. ಅದು ಪ್ರಾರಬ್ಧ. ಅದಕ್ಕೆ ಹೇಳ್ತಾರೆ ಅವರು, ನೀ ಏನು ಮಾಡಿದರೂ ಕೂಡ ಅದರಿಂದ ಬಿದ್ದರೂ ಕೂಡ ಏನು ಬರ್ಬೇಕು ಅದೇ ಬರೋದು. ನೀ ತಿಳ್ಕೊಂಡಿರ್ಬೇಕು, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಿನ್ನ ಇಚ್ಛೆ ಪ್ರಕಾರ ಇವು ಯಾವ ನಿನಗೆ ಸಿಗಂಗಿಲ್ಲ, ಇವು ಬರೋಂಗಿಲ್ಲ. ಅದಕ್ಕೆ ಮತ್ತು ಬರವಿದ್ದು ಅದು ಒಳ್ಳೆಯದೇ ಇರ್ಬೋದು,
ಚಲೋದೇ ಇರ್ಬೋದು, ಅದು ಬರೋದಿತ್ತಂದ್ರೆ ಯಾವ ರೂಪದಿಂದ ತಡಿಲಿಕ್ಕಾಗಂಗಿಲ್ಲ. ಇದು ಒಂದು ಗಟ್ಟಿಯಾಗಿ ತಿಳ್ಕೊಂಬಿಡ ಅಂತ ಹೇಳ್ತಾರೆ ಮಹಾತ್ಮರು. ಬಟ್ ಈ ನುಡಿ ಇಟ್ಕೊಂಡೆ ನಾಳೆ ಮಾತಾಡೋಣ. ಒಂದೆರಡು ಮಂದಿ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವ.